ನಮಸ್ಕಾರ. ವಿಶ್ವಂ ವೈಚಾರಿಕ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವು ನೋಡ್ತಿದ್ದೀರಿ ಕಾಫಿ ಕಟ್ಟೆ. ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ನನ್ನ ಸಹೋದ್ಯೋಗಿಗಳಾದಂಥ ಪ್ರಕಾಶ್ ಚಂದ್ರ ಅವರಿದ್ದಾರೆ, ಹಿರಿಯ ಪತ್ರಕರ್ತರು. ಹಾಗೆ ಮಂಡ್ಯ ರವಿ, ಡಾಕ್ಟರ್ ಮಂಡ್ಯ ರವಿ ಕೂಡ ಇದ್ದಾರೆ. ನಮಸ್ತೆ. ನಮಸ್ಕಾರ. ನಮಸ್ತೆ. ಇವತ್ತಿನ ಸುದ್ದಿಯನ್ನು ನೋಡ್ತಾ ಹೋಗೋಣ. ಒಂದು ವಿಜಯವಾಹಿನಿಯಲ್ಲಿ ಮುಂಜಾನೆ ಮಾತಿನಿಂದ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಾನೇ ಎಲ್ಲ ಎನ್ನುವ ಅಹಂಕಾರವಾಗಲಿ, ನಾನು ಏನೂ ಅಲ್ಲ, ಕನಿಷ್ಠ ಅನ್ನೋ ಕೀಳರಿಮೆಯಾಗಲಿ ಸರಿಯಲ್ಲ. ಅವುಗಳನ್ನು ಬಿಟ್ಟರೆ ಏನನ್ನು ಬೇಕಾದರೂ ಸಾಧಿಸ್ಬೋದು. ನಮಗೆ ದುರಹಂಕಾರವಾಗಲಿ ಅಥವಾ ನಾನು ಏನೇನೂ ಅಲ್ಲ, ನಾನು ಕನಿಷ್ಠ ಅನ್ನೋದು ಯಾವುದೂ ಇರಕೂಡ್ದು. ನಾವು ನಿರ್ಲಿಪ್ತತೆಯಿಂದ ಜೀವನ ಸಾಗಿಸಿದ್ರೆ ಎಲ್ಲವನ್ನ ಸಾಧಿಸ್ಬೋದು ಅನ್ನೋ ವಿಜಯವಾಹಿನಿಯ ಒಂದು ಮುಂಜಾನೆ ಮಾತಿನಿಂದ ನಾವು ಪ್ರಾರಂಭ ಮಾಡ್ತೇವೆ. ಕೆಲವು ಸುದ್ದಿಗಳನ್ನು ನಾವು ಇವತ್ತು ನಮ್ಮ ಚರ್ಚೆಗೆ ತೆಗೆದುಕೊಂಡಿದ್ದೇವೆ. ನದಿ ಜೋಡಣೆ ಬಗ್ಗೆ, ರಾಜ್ಯ ವೇದನೆ, ಇದರ ಬಗ್ಗೆ ನಾವು ಇವತ್ತು ಮಾತಾಡ್ತೇವೆ. ರಾಜ್ಯ ಕಾಂಗ್ರೆಸ್ ಬಿಕ್ಕಟ್ಟಿಗೆ ಖರ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾರೊಬ್ಬ ನಾಯಕರಿಂದ ಏನು ಪಕ್ಷ ಏನು ಬೆಳೆದಿಲ್ಲ, ಸ್ಥಳೀಯ ನಾಯಕರಿಂದ ಗೊಂದಲ ಸೃಷ್ಟಿ, ಯಾರೆಂದಿಗೂ ಭಿನ್ನಾಭಿಪ್ರಾಯವಿಲ್ಲ ಅಂತ DKಶಿ ಅವರು ಹೇಳಿದ್ದಾರೆ. ಗೃಹಲಕ್ಷ್ಮಿ ಹಣ ಇವತ್ತಿನಿಂದ ಜಮಾ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ರೈಲು ಪ್ರಯಾಣ ದರ ಕೊಂಚ ಹೆಚ್ಚಳ ಆಗಿದೆ. 500 ಕಿಲೋಮೀಟ್ರಿಗೆ 10 ರೂಪಾಯಿ ಹೆಚ್ಚಳವನ್ನು ಮಾಡಿದ್ದಾರೆ. ಇದು ಡಿಸೆಂಬರ್ 26ರಿಂದ ಪರಿಷ್ಕೃತ ದರ ಜಾರಿಯಾಗುತ್ತಂತೆ. ಕೆಲವು ವರ್ಗಗಳ ಟಿಕೆಟ್ ಮಾತ್ರ ಸ್ವಲ್ಪ ತುಟ್ಟಿ ಆಗುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಸುದ್ದಿ ಏನಂದರೆ, ಪಾರ್ಕಿನ್ಸನ್ ಆರಂಭಿಕ ಪತ್ತೆಗೆ ಬಂತು 5 ರೂಪಾಯಿಗಳ ಸಾಧನ, ಮೊದಲ ಜನಸ್ನೇಹಿ ಸಾಧನ ಅಂತೆ. ಈ ಪತ್ರ ಸಂಶೋಧಿಸಿದ ಕನ್ನಡತಿ ಕೃತಿ ಭಾನುಪ್ರಕಾಶ್ ಮಾರ್ಗದರ್ಶನ. ಪಂಜಾಬ್ ಮೊಹಾಲಿಯ ನ್ಯಾನೋ ಸೈನ್ಸ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಟೆಕ್ನಾಲಜಿ ಸಂಶೋಧನಾ ವಿದ್ಯಾರ್ಥಿನಿ ಇವರು ಉಡುಪಿ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ BSc ಓದಿದ್ದಾರೆ. ಶಿವಮೊಗ್ಗ ಕುವೆಂಪು ವಿವಿಯಲ್ಲಿ MSc ಪದವಿದ್ದಾರೆ ಅಂತ ಹೇಳ್ತಾರೆ. ರಾಜ್ಯದಲ್ಲಿ ನಿಲ್ಲದ ಮರಳ ದಂಧೆ ಪ್ರಕರಣಗಳು 2818 ಕೇಸ್ಗಳು ದಾಖಲಾಗಿವೆ. 1434 ಪ್ರಕರಣಗಳಲ್ಲಿ FIR ಅನ್ನು ದಾಖಲಿಸಿದ್ದಾರೆ. ಹಾಗೆ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಚಾಲನೆ ಕೂಡ ನಿನ್ನೆ ನೀಡಿದ್ರು. ಡಿಸೆಂಬರ್ 24ರವರೆಗೆ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವ ಈ ಅಭಿಯಾನ ನಡೀತಾ ಇದೆ. ಮುಂದಿನ ಆರ್ಥಿಕ ವರ್ಷದಲ್ಲಿ 10 ಲಕ್ಷ ಕೋಟಿ ರೂಪಾಯಿಗಳತ್ತ SBI ಗೃಹ ಸಾಲವನ್ನು ಮಂಜೂರು ಮಾಡುತ್ತಂತೆ. ಅದೊಂದು ಸ್ಕೀಮ್ ಹಾಕ್ಕೊಂಡಿದ್ದಾರೆ. ಸ್ವಚ್ಛ ಇಂಧನ ದಾಖಲೆಯತ್ತ ದಾಪಕಾಲು, ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ಸಾಧನೆ, ಪಳೆಯುಳಿಕೆ ಇಂಧನ ಅವಲಂಬನೆಯ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಭಾರತದ ಸಾಧನೆಯಂತೆ. ಈ ವರ್ಷ 50 ಗಿಗಾವ್ಯಾಟ್ ಸೇರ್ಪಡೆ, 2 ಲಕ್ಷ ಕೋಟಿ ಹೂಡಿಕೆ ಅಂತ ಪತ್ರಿಕೆಗಳಲ್ಲಿ ಬಂದಿದೆ. ತೆಲಂಗಾಣದಲ್ಲೂ ಧಾರ್ಮಿಕ ದ್ವೇಷಭಾಷಣ ಕಡಿವಾಣಿಕೆ ಕಾನೂನು, CM ರೇವಂತ್ ರೆಡ್ಡಿ ಅವರ ಇದು. ಆಮೇಲೆ ಚುನಾವಣಾ ಟ್ರಸ್ಟ್ BJಪಿಗೆ ಸಿಂಹಪಾಲಂತೆ. 3811 ಕೋಟಿ ರೂಪಾಯಿಗಳಲ್ಲಿ 3142 ಕೋಟಿ ಕಮಲದ ಪಕ್ಷದ ಪಾಲು. ಅಂದರೆ ದೇಣಿಗೆ ಬಂದ ರೂಪದಲ್ಲಿ ಇದೆಲ್ಲ ಅಂಕಿ ಅಂಶಗಳನ್ನು ಕೊಟ್ಟಿದ್ದಾರೆ. ತಂದೆಯ ಇಚ್ಛೆಗೆ ವಿರುದ್ಧವಾಗಿ ಬೇರೆ ಸಮುದಾಯದ ವ್ಯಕ್ತಿ ಮದುವೆಯಾದ ಪುತ್ರಿಗೆ ಆಸ್ತಿ ನೀಡದಿರುವ ವಿಲ್ಗೆ ಸುಪ್ರೀಂ ಕೋರ್ಟ್ ಮಾನ್ಯತೆಯನ್ನು ನೀಡಿದೆ. ಇವು ಕೆಲವು ಮುಖ್ಯಾಂಶಗಳು ನಾವು ಇವತ್ತು ಚರ್ಚೆ ಮಾಡುವಂಥದ್ದು. ಇದಲ್ಲದೆ ಮೊದಲಿಗೆ ನೋಡಿ, ಒಂದು ಅಕ್ರಮ ಹೇಗೆ ಆಗ್ತಾ ಇದೆ ಅಂತ, ಕೊರೆಯದ ಬೋರ್ವೆಲ್ಗಳ ಹೆಸರಿನಲ್ಲಿ ಸರ್ಕಾರಿ ಹಣ ಲೂಟಿ, ಹಲವು ಯೋಜನೆಗಳಲ್ಲಿ ಅಕ್ರಮ. 5 ವರ್ಷಗಳ ವಿವರಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಡಿ ರಂದೀಪ್, ಆಯುಕ್ತರು, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ. ನೋಡಿ, 5 ವರ್ಷಗಳಿಂದ ಅಂದರೆ ಯಾವ ರೀತಿ ಅಕ್ರಮ ಮಾಡಬಹುದು ಅಂತ ದಿನೇ ನಮಗೆ ಹೆಂಗೆ ಸಾಬೀತಾಗ್ತಿದೆ. ಇದಕ್ಕೆಲ್ಲ ನಿಜವಾಗ್ಲೂ ಕಡಿವಾಣ ಹಾಕ್ಬೋದು. ಯಾಕೆ ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ ಸರ್ಕಾರದವ್ರಿಗೆ? ಒಂದೇ ದಿನ 2 ಕಡೆ ಬೋರ್ವೆಲ್ ಕೊರೆದಿದ್ದೀವಿ ಅನ್ನೋ ಬಿಲ್ ಕೊಡ್ತಾರಂತೀವಿ. ಹೌದು ಹೌದು. ಎಷ್ಟು ಜನಗಳ ತೆರಿಗೆಗಳನ್ನು ಇವರು ಲೂಟಿ ಮಾಡ್ತಾರೆ ಅಂತ. ಯಾಕೆ ಅಂತಂದರೆ, ಈಗ ನೀವು ಹೇಳಿದ್ರಿ ಸರ್ಕಾರದವರು ಕಡಿವಾಣ ಹಾಕಲ್ವಾ ಅಂತ. ಯಾರು ಕಡಿವಾಣ? ಸರ್ಕಾರ ಎಲ್ಲಿಂದ ಕಡಿವಾಣ ಹಾಕತ್ತೆ? ಸರ್ಕಾರದವ್ರು ಅವ್ರಿಗೇನೋ ಒಂದು ಹೇಳಿರ್ತಾರೆ, ಟಾರ್ಗೆಟ್ ಕೊಟ್ಟಿರ್ತಾರೆ, ಇದು ಮಾಡಿ ಅಂತ. ಬಟ್ ಇದು ಅಮಾನವೀಯತೆ, ಇದು
ಕುಡಿಯೋ ನೀರಿನ ಬೋರ್ವೆಲ್ನ ನೀವು ಕುಡಿಯೋ ನೀರಿಗೆ ನೀವು ಒಂದು ಹಾಹಾಕಾರ ಇರೋ ಸಂದರ್ಭದಲ್ಲಿ ನಾವು ಬೋರ್ವೆಲ್ ಹಾಕ್ಸಿದೀವಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಇದು? ಖಂಡಿತ ನನಗೆ ಜೊತೆಗೆ ಇದು ನಾನು ಪದೇ ಪದೇ ಹೇಳ್ತಿರ್ತೀನಿ, ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳು ಬಿಟ್ಬಿಡಿ, ಎಲ್ಲ ಅವರೆಲ್ಲ ಇರ್ತದೆ. ನಮ್ಮ ಸಾಮಾನ್ಯ ನಾಗರಿಕರು ಪ್ರತಿಯೊಬ್ಬರು ಈ ವಿಚಾರಗಳು ಗೊತ್ತಾಗೋ ಥರ ಇವರು ಪ್ರಕಟಣೆ ಮಾಡಬೇಕಾಗತ್ತೆ. ಹೌದು. ಈಗ ಫಾರ್ ಎಕ್ಸಾಂಪಲ್ ಒಂದು ಪಂಚಾಯಿತಿ ಮಟ್ಟದಲ್ಲಿ ಈ ಥರದ್ದೇನೋ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದಾಗ ಆ ನೋಟಿಸ್ ಬೋರ್ಡ್ ಇದೆ, ಅಲ್ಲಿ ನಾವು ಈ ತಿಂಗಳವಾರು ಇಷ್ಟು ಕೆಲಸ ನಾವು ಕೈಗೆ ತೊಗೊಂಡಿದ್ದೀವಿ, ಈ ಇದರಲ್ಲಿ ನಾವು ರಸ್ತೆ ಅಭಿವೃದ್ಧಿ ಇಂಥ ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ. ಅಟ್ಲೀಸ್ಟ್ ಇವರು ಈ ಥರ ಸೂಚನಾ ಫಲಕದಲ್ಲಿ ಹಾಕಿದಾಗ ಪ್ರತಿಯೊಬ್ಬರಿಗೂ ವಿಚಾರ ಗೊತ್ತಾಗುತ್ತೆ. ಗೊತ್ತಾದಾಗ ಪ್ರಶ್ನೆ ಮಾಡೋಷ್ಟು ಅವ್ರಿಗೆ ಒಂದಷ್ಟು ಅವಕಾಶಗಳು ಸಿಗುತ್ತೆ. ಖಂಡಿತ ರವಿ, ನೀವು ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಎಲ್ಲವೂ ನಮಗೆ ಪಾರದರ್ಶಕವಾಗಿರಬೇಕು. ಈ ರೀತಿಯ ನೀವು ಹೇಳಿದ, ನೀವು ನಮಗೆ ಸಲಹೆ ನೀಡಿದ ಹಾಗೆ ಎಲ್ಲ ಕಡೆನೂ ಇವ್ರು ಎಲ್ಲಿ ಬೋರ್ವೆಲ್ ಕೊಡಿತಾರೆ ಅಲ್ಲಿ ಹಾಕ್ಬೇಕಾಗುತ್ತೆ. ಇಂಥ ದಿವಸ ಇಂಥ ಕಡೆ ಬೋರ್ವೆಲ್ ಬೇಕಿದೆ, ಇಂಥ ಕಡೆ ಮಾಹಿತಿ ಬೇಕು. ಹೌದು. ಅದು ಏನಾಗುತ್ತಂದ್ರೆ ಈಗ ನೋಡಿ, ಆಕ್ಚುಲಿ ಏನಂತಂದ್ರೆ ಇದು ಸರ್ಕಾರಗಳು ತುಂಬಾ ಒಳ್ಳೆ ಉದ್ದೇಶದಿಂದ ಯೋಜನೆಗಳು ಜಾರಿ ಮಾಡುತ್ತೆ. ಖಂಡಿತ ಎರಡು ಮಾತಿಲ್ಲ. ಜಾರಿ ಮಾಡೋ ಹೊಣೆ ಇರೋದು ಸರ್ಕಾರವರ್ಗ. ಅದರಲ್ಲೂ ಕೂಡ ವಿಶೇಷವಾಗಿ ಗ್ರಾಮ ಪಂಚಾಯತಿ ಏನಿದೆ ಅಸ್ತಿತ್ವದಲ್ಲಿದ್ರೆ ಪ್ರತಿನಿಧಿಗಳು ಬಹಳ ಎಚ್ಚರವಾಗಿರ್ಬೇಕು. ಯಾಕಂದ್ರೆ ಶಾಸಕರ ಗಮನಕ್ಕೆ ಬರೋದಿಲ್ಲ ಎಷ್ಟೋ ಸಾರಿ, ಗೊತ್ತಿರಲ್ಲ. ಗ್ರಾಮ ಪಂಚಾಯತ್ ಸದಸ್ಯರು ಇರ್ತಾರಲ್ಲ, ಅವರು ಮತ್ತೆ ಜನರು ರವಿಯವರು ಹೇಳಿದಾಗೆ ಎಲ್ಲ ಯೋಜನೆಗಳಿಗೆ ಎಲ್ಲಿ ಯೋಜನೆ ಅನುಷ್ಠಾನ ಆಗುತ್ತೆ ಇಲ್ಲೋ ಗ್ರಾಮ ಪಂಚಾಯತಿ ಕಚೇರಿ ಇಲ್ಲ, ಅದೊಂದು ಇಂತಿಂಥ ಯೋಜನೆ ಇಂತಿಂಥ ವರ್ಷದಲ್ಲಿ ಜಾರಿ ಆಗ್ತಿದೆ ಅಂತಂದ್ರೆ ಜನಗಳಿಗೆ ಅಟ್ಲೀಸ್ಟ್ ಅದು ಕುತೂಹಲದಿಂದ ಪರಿಶೀಲಿಸಿ ಏನು ಅದ್ರ ಪ್ರಗತಿ ಬಗ್ಗೆ ಪ್ರಶ್ನೆ ಮಾಡೋಂಥ ಇದು ಬರುತ್ತೆ. ಆಮೇಲೆ ಅಲ್ಲೂ ಕೂಡ ಈ ನಮ್ಮ ನಾಗರಿಕ ಸಂಸ್ಥೆಗಳಿರ್ತಾವಲ್ಲ, ಸ್ವಯಂ ಸೇವಾ ಸಂಸ್ಥೆಗಳು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು. ಕೆಲವು ಈ RTI ಅವು ಇವೆಲ್ಲ ಇರ್ತಾರಲ್ಲ ಕಾರ್ಯಕರ್ತರು, ಅವು ಸ್ವಲ್ಪ ಅಲರ್ಟ್ ಆಗಿದ್ರೆ ಈ ಅಕ್ರಮಗಳೆಲ್ಲ ತಡೆ ಹಿಡಿಬಹುದು. ನಿಜವಾಗ್ಲೂ ಅದೇ ಇಲ್ಲಿ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿ, ಮತ್ತೆ ಅವ್ರಿಗೆ ಏನೇನೋ ಒಂಥರ ದುರಹಾಸೆಯಿಂದ ಇಂಥ ಅಕ್ರಮಗಳನ್ನು ಮಾಡ್ತಾರೆ. ಇಲ್ಲಿ ಕೊಟ್ಟಿರೋದು ಅಧಿಕಾರಿಗಳಿಂದನೇ ಎಲ್ಲ ಆಗಿರೋದು ಅಂತ. ಈ ಬ್ಯೂರೋಕ್ರಾಟ್ಸ್ ಯಾವ ರೀತಿಯ ಅಕ್ರಮಗಳನ್ನು ಎಸೆತಾರೆ ಅಂತ ನಾವು ದಿನನಿತ್ಯ ನೋಡ್ತಾನೆ ಇರ್ತೀವಿ. ಅವ್ರಿಗೇನು ತಿಂಗಳಿಗೆ ಸಂಬಳ ಬರುತ್ತೆ, ತಿಂಗಳಿಗೆ ಎಲ್ಲಾನು ಸೌಲಭ್ಯ ಕೊಡುತ್ತೆ, ಅವರು ಉಳ್ಕೊಳ್ಳೋ ಮನೆಗೂ ಕೂಡ ಬಾಡಿಗೆ ಕೊಡುತ್ತೆ. ಮತ್ತೆ ಇನ್ನೇನ್ ಮಾಡ್ಬೇಕಾಗತ್ತೆ? ಇಷ್ಟು ಊಟಕ್ಕೆ, ಇಷ್ಟು ಅನ್ನಕ್ಕೆ. ಆದ್ರೆ ಇವರು ಇಡೀ ದೇಶನ ಇವ್ರದ್ದು ಕೊಳ್ಳೆ ಹೊಡೆದ್ಬಿಟ್ಟು ಮನೇಲಿ ಮಾಡ್ಕೊಬಿಡ್ಬೇಕು ಅಂತ ಅರ್ಥನ. ಮೊನ್ನೆ ಅಧಿಕಾರಿ ಲೋಕಾಯುಕ್ತರು ರೈಡ್ ಮಾಡಿದಾಗ ಒಬ್ಬ ಅಧಿಕಾರಿ 55,000 ರೂಪಾಯಿನ ಟಾಯ್ಲೆಟ್ ಫ್ರೆಶರ್ ಆಗಿ ಅದ್ಮಿ ನೀರಲ್ಲಿ ಆಚೆ ಕಳಿಸ್ತಾನೆ ಅಂತಂದ್ರೆ ಇನ್ನೆಷ್ಟರ ಮಟ್ಟದ ಇವರು ಲೂಟಿಕೋರರು ಇರಬಹುದು, ಇದು. ಆಮೇಲೆ ಇದೊಂದು ಏನಾಗುತ್ತೆ ಸಮಸ್ಯೆ, ಈಗ ಸರ್ಕಾರ ಕೂಡ ಇದನ್ನ ಯೋಜನೆ ಆಕ್ಚುಲಿ ಏನೋ ಈಗ ಒಂದು ಬಿಲ್ ಕೊಡ್ತಾರೆ, ಯೋಜನೆ ವರದಿ ಸಲ್ಲಿಸ್ತಾರೆ, ಅದನ್ನ ಇವರು ಕ್ರಾಸ್ ಚೆಕ್ ಮಾಡಬೇಕು. ಕ್ರಾಸ್ ಚೆಕ್ ಮಾಡಿದಾಗ ಇವರಿಂದ ಅಲ್ಲ, ಈ ಅಧಿಕಾರಿಗಳಿಂದಲ್ಲ, ಸ್ವತಂತ್ರವಾದ ಒಂದು ವ್ಯವಸ್ಥೆ ಇಟ್ಕೋಬೇಕು. ಇಷ್ಟು ಯಾಕಂದ್ರೆ ದೊಡ್ಡ ದೊಡ್ಡ ಮೊತ್ತಗಳಾದಾಗ ಚೆಕ್ ಮಾಡಿ ಅಂತ ಹೇಳಬೇಕು. ನಿಜ ಅಲ್ಲ, ಅವಾಗ ಗೊತ್ತಾಗ್ಬಿಡುತ್ತೆ. ಕೆಳಮಟ್ಟದಿಂದ ನೀವು ನೋಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಮೇಲ್ಮಟ್ಟದ ಅಧಿಕಾರಿ ಬಂದು ವಿಸಿಟ್ ಮಾಡಕ್ ಆಗಲ್ಲ. ಅವ್ರೇನ್ ಮಾಡ್ತಾರೆ, ಅವ್ರಿಗೇನು ಸಾಕ್ಷಿ ಬೇಕಷ್ಟೇ, ಒಂದು ಫೋಟೋ ಮುಗಿತಲ್ಲ. ಈ ಅಧಿಕಾರಿಗಳನ್ನ ಅವ್ರ ಬಗ್ಗೆ ನಿಗಾ ಇಡೋದನ್ನ ಯಾರು ಮಾಡ್ಬೇಕಾಗ್ತದೆ, ಯಾರು ಬಿಡ್ಬೇಕಾಗ್ತದೆ ವ್ಯವಸ್ಥೆನಲ್ಲಿ ಇದೆ ಅವೆಲ್ಲ. ಆ ಕಾರಣಕ್ಕೋಸ್ಕರನೇ ಹೌದು, ಖಂಡಿತವಾಗಿಯೂ ಅದಕ್ಕೆ ವಿಜಿಲೆನ್ಸ್ ಅಂತ ಒಂದು ಸ್ಕ್ವಾಡ್ ಇರುತ್ತಲ್ಲ, ವಿಜಿಲೆನ್ಸ್ ಸ್ಕ್ವಾಡ್. ಈಗ ನೋಡಿ, ಈಗ ಏನು ಶಿಕ್ಷಣ ಇಲಾಖೆಯಲ್ಲಿ ವಿಜಿಲೆನ್ಸ್ ಸ್ಕ್ವಾಡ್ ಇದೆ, ಸಾರಿಗೆ ಇಲಾಖೆಯಲ್ಲಿ ಈಗ ಈ ತರ ಜಲಸಂಪನ್ಮೂಲ ಅಥವಾ ಕೃಷಿ ಇಲಾಖೆ ಅವ್ರು ಏನ್ ಮಾಡ್ತಿದ್ದಾರೆ ಹಾಗಿದ್ರೆ ನೋಡಿ. ಇವ್ರು 5 ವರ್ಷದಿಂದ ಇವ್ರು ಯಥಾಶಕ್ತಿ ಇವರು ಅಕ್ರಮಗಳನ್ನು ಮಾಡಿಕೊಂಡು ಜನರ ತೆರಿಗೆ ಹಣವನ್ನು ಲೂಟಿ ಮಾಡ್ತಿದ್ರೆ ಇವರು 5 ವರ್ಷದಿಂದ ಸುಮ್ಮನೆ ಇರ್ತಾರ? ಈ ವಿಜಿಲೆನ್ಸ್ ಅನ್ನೋರು ಅವ್ರ ಕರ್ತವ್ಯ ಪಾಲನೆ ಏನು? ಇದೆಲ್ಲ ನೋಡ್ತಾ ಇದ್ರೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಅಂದ್ರೆ ಇವ್ರು ಎಷ್ಟು ಜಡ ಮನಸ್ಸು ಉಳ್ಳವರು ಅಂತಾದ್ರೆ ಅಧಿಕಾರಿ ವರ್ಗದವರು. ಇವಾಗ ಮೊದಲಾದ್ರೆ ನಿಮಗೆ ನೋಡ್ಲಿಕ್ಕೆ, ಕೇಳಲಿಕ್ಕೆ, ಮಾಡೋದಕ್ಕೆ ಮಾಧ್ಯಮಗಳೇ ಇರಲಿಲ್ಲ. ಈಗ ಇಷ್ಟೆಲ್ಲ ಮಾಧ್ಯಮಗಳಿದಾವೆ. ಆದ್ರೂ ಎಲೆಕ್ಟ್ರಾನಿಕ್ ಮಾಧ್ಯಮ ಇದೆ, ಪೇಪರ್ಗಳಿದೆ, ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇದೆ. ಆದ್ರೂ ಇವರು ಆ ಚಾಳಿ ಬಿಡೋದಿಲ್ಲ ಅಂದ್ರೆ ಇನ್ನು ಇವ್ರು ಎಷ್ಟರ ಮಟ್ಟಿಗೆ ಇವರು ಅಲ್ಲ. ನಾವು ಈ ಕ್ರೈಮ್ ಮಾಡಿದವ್ರಿಗೆ ಎಷ್ಟು ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ಹೇಳ್ತೀವೋ, ಇವ್ರು ಯಾವ ಭಯವೂ ಇಲ್ಲ, ನ್ಯಾಯಾಂಗದ ಭಯವೇ ಇಲ್ಲ. ಆಯ್ತಾ? ಇವ್ರು ಏನ್ ಬೇಕಾದ್ರೂ ಕರ್ತವ್ಯ, ಇವರು ಅಕ್ರಮವನ್ನು ಎಸಗ್ಬಿಟ್ಟು ರಾಜಾರೋಷವಾಗಿರ್ತಾರೆ. ಆಮೇಲೆ ಅವ್ರಿಗೇನಾಗುತ್ತೆ, ಸೀಸ್ ಮಾಡ್ತಾರಲ್ಲ ಅವರು ಆ ಸಂದರ್ಭದಲ್ಲಿ, ರೇಡ್ ಮಾಡಿದ ಸಂದರ್ಭದಲ್ಲಿ ಅದಷ್ಟೇ ವಿಚಾರ ಗೊತ್ತಾಗತ್ತೆ ನಮ್ಗೆ. ಏನು ಇಲ್ಲ,
ಆಮೇಲೆ ಎಷ್ಟು ಈ ತರ ಪ್ರಕರಣಗಳು ಯಾವ್ಯಾವ ಹಂತದಲ್ಲಿದೆ ಗೊತ್ತಾಗಲ್ಲ, ಯಾವ್ಯಾವ್ದು ಇತ್ಯರ್ಥ ಆಗಿದೆ ಯಾರಿಗೂ ಗೊತ್ತಿಲ್ಲ. ಅದೇನಾಗುತ್ತಂದ್ರೆ ಒಳಗಡೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅಧಿಕಾರಿಗಳು. ಅದೆಲ್ಲ ಏನೋ ಕ್ಲಿಯರೆನ್ಸ್ ಏನೋ ಕೊಡ್ತೀವಿ, ಇಲ್ಲ ಅದೇನೋ ಒಂದು ಆಗಿತ್ತು, ಅದೇನೋ ಆಗಿದೆ, ಈ ಥರ ಅಂತ ಏನೋ ಕೊಟ್ಬಿಡ್ತಾರೆ. ಆದರೆ ವಾಸ್ತವವಾಗಿ ಈಗ ನೋಡಿ, ನಾವು ರೈಲ್ವೆ ಸ್ಟೇಷನಲ್ಲಿ ಬಸ್ ಸ್ಟ್ಯಾಂಡಲ್ಲೆಲ್ಲ ಕಳ್ಳರು ಇತ್ತಿಂಥವ್ರು ಏರಿಯಾದಲ್ಲಿ ಹುಷಾರು ಅಂತೆಲ್ಲ ಹಾಕ್ತಾರೆ. ಈ ಥರ ಏನಾದ್ರು ದೊಡ್ಡ ದೊಡ್ಡ ಅಕ್ರಮ ಎಸವರು ಪಂಚಾಯತಿ ಒಂದು ಬೋರ್ಡ್ ಹಾಕಿ ಗೊತ್ತಾಗುತ್ತೆ, ಭಯ ಬರುತ್ತೆ ಖಂಡಿತವಾಗಿಯೂ ನಿಜವಾಗ್ಲೂ. ಆಮೇಲೆ ನನಗೆ ಈಗ ಈ ಕ್ಷಣಕ್ಕೆ ಅನ್ನಿಸ್ತಾ ಇರೋದು ಪ್ರಕಾಶ್ ಚಂದ್ರ, ಇವರು ಲೋಕಾಯುಕ್ತದವರಾಗಲಿ ಈ ಥರದ ಪ್ರಕರಣಗಳು ಯಾವ್ದು ಬೆಳಕಿಗೆ ಬರುತ್ತೆ, ಯಾವ್ಯಾವ ಹಂತದಲ್ಲಿದೆ ಅನ್ನೋ ಮಾಹಿತಿ ಸಿಗಲೇಬೇಕು. ಇವಾಗ ನೋಡಿ, ನಾಗೇಂದ್ರ ಅದೇನೋ ಒಂದಷ್ಟು ಸಾವಿರಾರು ಕೋಟಿ ನೂರಾರು ಕೋಟಿ ಲೂಟ್ ಮಾಡಿದ್ರು. ಅದ್ರದ್ದೆಲ್ಲ ಪ್ರಕರಣಗಳು ಏನಾಯ್ತು ಅಂತಾನೆ ಗೊತ್ತಾಗಲ್ವಲ್ಲ. ತನಿಖಾ ಹಂತದಲ್ಲಿದೆ, ಇನ್ನು ಅವ್ರು ಮುಂದೆ ಸಚಿವರನ್ನು ಮಾಡಬೇಕು ಅಂತ ಇವರು ತನಿಖಾ ಹಂತದಲ್ಲಿರ್ತಾರೆ. ಹಾಗಾಗಿ ಅದು ತನಿಖೆಲೇ ಇರ್ತದೆ. ಹಾಗಾಗಿ ಅಷ್ಟೊಂದು ಬೇರೆ ಒಂದು ವಿಚಾರ ಬರ್ತದೆ. ಹಾಗಾಗಿ ಅದು ಮರೆತು ಹೋಗುತ್ತೆ, ಹೊಸ ವಿಚಾರ ಈಚೆ ಬರ್ತದೆ. ಇದೆಲ್ಲ ಅಕ್ರಮ ತಡೆಯೋದಕ್ಕೆ ಒಂದು ಪರಿಣಾಮಕಾರಿ ಸಾಧನ ಅವಕಾಶ ಅಂತಂದ್ರೆ ಲೋಕಾಯುಕ್ತಕ್ಕೆ ಪರಮಾಧಿಕಾರ ಕೊಡಬೇಕು. ಮೊನ್ನೆ ಲೋಕಾಯುಕ್ತರು ಉಪಲೋಕಾಯುಕ್ತರು ಹೇಳಿದ್ದಾರೆ, ನ್ಯಾಯಮೂರ್ತಿ ಪಣೀಂದ್ರನೋ ಮತ್ತು ಇವರು ಹೇಳಿದ್ದಾರೆ, ಲೋಕಾಯುಕ್ತ ತನಿಖೆ ವರದಿ ಕೊಡ್ಬೋದು, ಅಷ್ಟೇ ಅಧಿಕಾರ ಇದೆ. ಆದರೆ ನೇರವಾಗಿ ಅಧಿಕಾರಿಗಳನ್ನ ಕಮಾನತ್ತು ಮಾಡಿ ಕ್ರಮ ಕೈಗೊಳ್ಳುವಂಥ ಅಧಿಕಾರ ಕೊಟ್ಟರೆ ನಾವು ನಿಯಂತ್ರಣ ಮಾಡ್ತೀವಿ ಅಂತ. ಅದಕ್ಕೆ ಮುಂಚೆ ನಿವೃತ್ತ ಲೋಕಾಯುಕ್ತರು ಭ್ರಷ್ಟಾಚಾರನ ತೆಗೆಯೋದು ಅಷ್ಟು ಸುಲಭ ಅಲ್ಲ ಅಂತ ನೋಡೋಣ. ಈ ಥರದ್ದು ನಾವು ಅಷ್ಟೇ ಈ ಥರದ ವರದಿಗಳು ಬಂದಿದೆ ಅಂದ್ಬಿಟ್ಟು ನಾವು ಈ ಥರ ಚರ್ಚೆ ಮಾಡ್ತೀವಿ ವಿನಃ ನಿಜವಾಗ್ಲೂ ಸಂತೋಷ ಆಗೋದು ಯಾವಾಗ ಇದೆಲ್ಲ ಇತ್ಯರ್ಥ ಆಗ್ತಿದೆ. ಯಾರಿಗೂ ದಂಡ ಹಾಕಿದ್ರು, ಪ್ರಧಾನ ವರದಿ ಬಂದಿದೆ, ಇದು ಸರ್ಕಾರಿ ಮಟ್ಟದಲ್ಲಿ ಚರ್ಚೆ ಆಗಬೇಕು, ಅದಕ್ಕೆ ತಕ್ಷಣ ಕ್ರಮ ತಗೋಬೇಕು. ನೋಡಿ, ವಿಜಯವಾಡದಲ್ಲಿ ನಾಪತ್ತೆ ಕೊಳವೆ ಬಾವಿ ಶೋಧ ಮಾಡಬೇಕು. ಬಿಲ್ ಮಾತ್ರ ಇರ್ತದೆ, ಬಾವಿ ಇರಲ್ಲ. ಹಿಂದೆ ಬಾವಿ ಕಳುವಾಗಿದೆ ಅಂತ ನಮ್ಮ ನಾಟಕ ಆಯ್ತಲ್ಲ. ಹಿಂದೆ ಪತ್ರಿಕಾ ವರದಿ ನೋಡಿ ಎಷ್ಟೋ ಸಂದರ್ಭಗಳಲ್ಲಿ ಕೋರ್ಟು ಅಥವಾ ಸರ್ಕಾರ ಸ್ವಯಂ ಇದನ್ನ ನಿರ್ಧಾರ ತಗೊಂಡು ಅದರ ತನಿಖೆಗೆ ಆದರ್ಶ ಮಾಡುವಂತ ಉದಾಹರಣೆಗಳಿವೆ. ಇದ್ರ ಬಗ್ಗೆ ಎಷ್ಟು ಚರ್ಚೆ ಮಾಡಿದ್ರು ಅದು ಯಾವ್ಯಾವ ಹಂತದಲ್ಲಿ ಇರುತ್ತೆ ನಮ್ಗೆ ನಿಜವಾಗ್ಲೂ ಗೊತ್ತಾಗಲ್ಲ. ಮುಂದಿನ ಸುದ್ದಿಯನ್ನು ನೋಡೋದಾದ್ರೆ, ನದಿ ಜೋಡಣೆ ರಾಜ್ಯಕ್ಕೆ ವೇದನೆ. NWDA ಪರಿಷ್ಕೃತ DPRನಲ್ಲಿ ಗಮನಾರ್ಹ ಬದಲಾವಣೆ. 150-120 TMC ನಂತರ ಕರ್ನಾಟಕ ಪಾಲು ಶೂನ್ಯಕ್ಕೆ ಇಳಿಕೆ. ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆ ವಿಸ್ಮೃತ ಯೋಜನಾ ವರದಿ ಇದೆಲ್ಲ ಕೊಟ್ಟಿದ್ದಾರೆ. ಕಾವೇರಿ ಕೃಷ್ಣಾಗೆ ಗೋದಾವರಿ ಕಣಿವೆಗಳ ಬೆಸುಗಿಗೆ ಆಸರೆಯಾಗುವ ಯೋಗ ಕರ್ನಾಟಕಕ್ಕೆ. ಆದರೆ ಫಲ ಅನುಭವಿಸುವ ತಮಿಳುನಾಡು, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳು. ದೆಹಲಿಯಲ್ಲಿ ನಾಳೆ ಮಹತ್ವದ ಸಭೆ ನಡೆಯುತ್ತಂತೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಪ್ರಕಾಶ್ ಚಂದ್ರ. ಅದು ಈಗ ಏನಾಗುತ್ತೆ, ಈಗ ಕೆಲವು ಪ್ರದೇಶಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ಈ ನೀರಿನ ಕೊರತೆ, ಬರಗಾಲ ಇರುತ್ತೆ. ಇದನ್ನೆಲ್ಲ ತಪ್ಪಿಸೋ ದೃಷ್ಟಿಯಿಂದ ಹೌದು ದೇಶದ ಎಲ್ಲಾ ನದಿಗಳ ಜೋಡಣೆ ಆಗಬೇಕು ಅಂತ ಒಂದು ದೊಡ್ಡ ಪ್ರಾಜೆಕ್ಟ್. ಹಿಂದೆ ನೋಡಿ ಗಂಗಾ ಕಾವೇರಿ, ತೆಲುಗು ಗಂಗಾ ಅಂತ NTR ಕಾಲದಲ್ಲಿ ನೋಡಿ, NTR ಕಾಲದಲ್ಲಿ ತೆಲುಗು ಗಂಗಾ ಅಂತ ಮಾಡಿ ಅಲ್ಲಿ ಆಂಧ್ರದ ಬರ ನೀಗಿಸುವಂತ ಪ್ರಯತ್ನ ಮಾಡಿದ್ರು. ಈಗಷ್ಟು ಗಂಗಾ ಕಾವೇರಿ ಇದೆ. ಈಗ ದಕ್ಷಿಣದಲ್ಲಿ ಕಾವೇರಿ, ಗೋದಾವರಿ ಮತ್ತು ಕೃಷ್ಣ, ಮೂರು ಪ್ರಮುಖ ಜೀವನದಿಗಳು. ಇವುಗಳು ಜೋಡಣೆ ಆದರೆ ಒಟ್ಟು ದಕ್ಷಿಣದ ಎಲ್ಲಾ ರಾಜ್ಯಗಳಿಗೂ ಒಳ್ಳೆಯದಾಗುತ್ತೆ ಅಂತ. ಆದ್ರೆ ಅವು ನೋಡಿ, ನಮ್ ದುರದೃಷ್ಟ ನೋಡಿ, ಈಗ ಕೃಷ್ಣಾ ನದಿ ಮೂಲ ಮಹಾರಾಷ್ಟ್ರ, ನಮ್ಮ ಮುಖಾಂತರ ಹರಿಯುತ್ತೆ. ಹೆಚ್ಚಿನ ಪಾಲು ಆಂಧ್ರ, ತೆಲಂಗಾಣ ಈ ಕಡೆ ತಲುಪುತ್ತೆ. ಗೋದಾವರಿ ನಮಗೆ ಜಾಸ್ತಿ ಇಲ್ಲ, ತೆಲಂಗಾಣಕ್ಕೆ ಇದಾಗುತ್ತೆ. ಕಾವೇರಿ ನಮಗೆ ಸ್ವಲ್ಪ ಇರುತ್ತೆ, ತಮಿಳುನಾಡಿಗೆ ಹೆಚ್ಚಿದೆ. ಹೀಗಾಗಿ ಇದ್ರ ಜೋಡಣೆ ಆಗುತ್ತೆ ಏನು ಮಾಡ್ತಾರಲ್ಲ, ಇದು ಎಲ್ಲ ಆ ರಾಜ್ಯಗಳು ಹೆಚ್ಚು ಲಾಭ ಇದೆ, ಫಲ ಜಾಸ್ತಿ ಅವ್ರಿಗೆ, ನಮಗೆ ಆಲ್ಮೋಸ್ಟ್ ಶೂನ್ಯ ಅಂತ ಹೇಳ್ತಿದ್ದಾರೆ. ಅವರು ಯಾವ ನಿರ್ಧಾರಗಳನ್ನ ತೆಗೆದುಕೋತಾರೋ ನೋಡ್ಬೇಕು. ಎಲ್ಲರಿಗೂ ಎಲ್ಲರೂ ಸಮಾನವಾಗಿ ಹಂಚಿಕೊಂಡು ಬಾಳುವಂತ ಇದಾದ್ರೆ ತುಂಬಾ ಒಳ್ಳೆಯದು ಅಂತ ನನ್ನ ಹಿಂದೆ ಒಂದು 20-30 ವರ್ಷದ ಹಿಂದೆ, 30-35 ವರ್ಷದ ಹಿಂದೆ ತುಮಕೂರು ಜಿಲ್ಲೆ ಈ ಗುಬ್ಬಿ ತಾಲೂಕು ಸಾಗರನಹಳ್ಳಿ ಅಂತ ಅಲ್ಲ, ಹಿಂದೆ ದೊಡ್ಡ ವ್ಯಕ್ತಿ ಇದ್ರು ರಾಜಕಾರಣಿ, ಸಾಗರನಹಳ್ಳಿ ರೇವಣ್ಣವರು ಅಂತ, ತುಂಬಾ ದೊಡ್ಡ ವ್ಯಕ್ತಿ. ಸರಿ, ಅಲ್ಲಿ ಏನಾಗಿದೆ, ಈ ಹೇಮಾವತಿ ನದಿ ಆಗ ಅನುಷ್ಠಾನ ಆಗ್ತಿತ್ತಲ್ಲ, ಆ ಸಂದರ್ಭದಲ್ಲಿ ಏನಾಯ್ತು, ಸಾಗರನಹಳ್ಳಿ ಸುತ್ತಮುತ್ತ 5 ಹಳ್ಳಿಗಳಿಗೆ ಹೇಮಾವತಿ ನೀರು ಸಿಗೋದಿಲ್ಲ. ಅದು ಏನಾಗಿದೆ, ಆ ಹಳ್ಳಿ ಬಿಟ್ಟು ಬೇರೆ ಕಡೆ ಡೈವರ್ಟ್ ಆಗುತ್ತೆ. ಅವ್ರು ಹೋರಾಟ ಮಾಡಿದ್ರು, ನಮ್ ಈ 5 ಹಳ್ಳಿಗಳಿಗೆ ಬರಬೇಕು. ಇವತ್ತು ಅದರ ಹೋರಾಟದ ಪರಿಣಾಮವಾಗಿ ಆ 5 ಹಳ್ಳಿಗಳು ಸಮೃದ್ಧವಾಗಿ ನೋಡಿ. ಈ ರೀತಿ ಕರ್ನಾಟಕ ಕೂಡ ಕಾರ್ಯಗಳು ಆದ್ರೆ ನಿಜಕ್ಕೂ ನಾವೆಲ್ಲರೂ ಸರ್ಕಾರ ಜಲಸಂಪನ್ಮೂಲ ಇಲಾಖೆ ವ್ಯಾಪ್ತಿಗೆ ಬರುತ್ತೆ. ಇದೇನು NWO ಇದೆಯಲ್ಲ, ಅದು ಆಕ್ಚುಲಿ ಈಗ ಇದನ್ನು ಪರಿಶೀಲಿಸಬೇಕು. ಈಗ ಇಲ್ಲಿಂದ ಈ ರಾಜ್ಯಕ್ಕೂ ಸಿಗೋ ತರ ಇನ್ನೂ ಹೆಚ್ಚು. ಆಮೇಲೆ ಇನ್ನೊಂದೇನೋ ಹೇಳ್ತಾರೆ, 150-120 TMC ನಂತರ ಕರ್ನಾಟಕದ ಪಾಲು ಶೂನ್ಯಕ್ಕೆ ಇಳಿಕೆ ಬರುತ್ತೆ ಅಂತ. ಅದು ಕೂಡ ಸ್ವಲ್ಪ ನಾವು ಅದನ್ನು ವಿಚಾರ ಮಾಡಬೇಕು.
ಅದೇನೋ ಇವತ್ತು ಮಹತ್ವದ ಸಭೆ ಏನು ದೆಹಲಿಯಲ್ಲಿ ಮಹತ್ವದ ಸಭೆ ಇದೆ ಅಂತ. ನಾಳೆ ಇದೆ. ಅದು ಆ ಸಭೆಯಲ್ಲಿ ಯಾವ್ಯಾವ ನಿರ್ಣಯಗಳನ್ನು ತೆಗೆದುಕೋತಾರೆ ಅಂದ್ರೆ ಆಗು ಹೋಗುಗಳು ಏನೇನಿದೆ ಅದನ್ನ ಪರಿಷ್ಕರಿಸಿ ಅವರು ನಿರ್ಧಾರಗಳನ್ನು ತೆಗೆದುಕೋತಾರೆ. ರವಿ, ಯಾವ ಸುದ್ದಿಯನ್ನ ನೀವು ಹೇಳ್ತಿದ್ದೀರಿ? ಮತ್ತೆ ಈಗ ನಾವು ಮೊನ್ನೆ ಎಲ್ಲ ವಿಚಾರ ಮಾಡಿದಾಗೆ ರೈಲ್ವೆ ಪರೀಕ್ಷೆನಲ್ಲಿ ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಡಬೇಕು ಅಂತೇಳಿ ಅದು ಹಳೆ ಸುದ್ದಿ ಅದು. ಬಟ್ ಇವತ್ತಿನ ಕನ್ನಡ ಪ್ರಭದಲ್ಲಿ ಬಂದಿದೆ. ಅದೇನಾಗಿದೆ ಅಂತ ಅಂದ್ರೆ ಇವರು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಮತ್ತೆ ಅದಾಗಿರ್ಲಿಲ್ಲ. ಸರಿ, ಈಗ ಮತ್ತೆ ಸೋಮಣ್ಣವರು ಮತ್ತೆ HDK ಕುಮಾರಸ್ವಾಮಿ ಅವರು ಅದರ ಬಗ್ಗೆ ತುಂಬಾ ಒಲವು ತೋರಿಸಿ ಪ್ರಧಾನಿ ಮೋದಿಯವರೇ ಈಗ ಅದನ್ನ ಸಮ್ಮತಿಸಿದ್ದಾರೆ. ಸಮ್ಮತಿಸಿ ಹೌದು, ಕರ್ನಾಟಕದಲ್ಲಿ ಕನ್ನಡಕ್ಕೆ ನೀವು ಪತ್ರಿಕೆ ಇದನ್ನ ಕೊಡಬೇಕು, ಅವ್ರು ಕನ್ನಡದಲ್ಲೇ ಉತ್ತರ ಬರೀಬೇಕು. ಅದ್ರ ಜೊತೆಗೆ ಮುಂಬಡ್ತಿ ಪಡೆದಕ್ಕೋಸ್ಕರ ಎಕ್ಸಾಮ್ ಇದ್ದೇ ಇರ್ತದೆ, ಅದನ್ನು ಕೂಡ ನೀವು ಕನ್ನಡದಲ್ಲೇ ಬರೀಬೇಕು. ಕನ್ನಡದಲ್ಲೇ ಬರೀರಿ. ತುಂಬಾ ಒಳ್ಳೆ, ಇದು ನಿಜ ಖುಷಿ ಕೊಟ್ಟಂತ ಒಂದು ವಿಚಾರ. ಮೋದಿಯವರೇ, ಸ್ವತಃ ಪ್ರಧಾನಿ ಮೋದಿಯವರೇ ಅದನ್ನ ಅಷ್ಟು ಏನ್ ಗೊತ್ತಾ ಸರ್, ಸ್ಥಳೀಯರಿಗೆ ಇದು ಏನು ಗೊತ್ತಾ, ಇದು ಬೇರೆ ರಾಜ್ಯದಲ್ಲಿ ಈ ತರ ಇಷ್ಟೊಂದು ಕಷ್ಟ ಇಲ್ಲ. ಬೇರೆ ರಾಜ್ಯದಲ್ಲೆಲ್ಲ ಬರೀ ಕರ್ನಾಟಕದಲ್ಲಿ ಮಾತ್ರ ಕನ್ನಡಕ್ಕೆ ಇದು ಪರಿಸ್ಥಿತಿ. ಬೇರೆ ತಮಿಳು ಅಥವಾ ಆಂಧ್ರ ಎಲ್ಲೂ ಇಲ್ಲ. ಅವ್ರ ಮಾತೃಭಾಷೆನಲ್ಲೇ ಬರೀತಕ್ಕಂಥದ್ದು. ನಮ್ಮ ಕರ್ನಾಟಕದಲ್ಲಿ ಇದು ಅಧೋಗತಿಗೆ ಹೋಗ್ತಾ ಇದೆ ಕನ್ನಡ. ಯಾಕೆಂದ್ರೆ ನೋಡಿ, ನೀವೆಲ್ಲಾದ್ರೂ ಹೋಗಿ ತಮಿಳ್ನಾಡಲ್ಲಿ ನೀವು ತಮಿಳ್ ಬಿಟ್ಟು ಬೇರೆ ಭಾಷೆಯಲ್ಲಿ ಮಾತಾಡಿಸಿ ನೋಡ್ತೀನಿ ಅವ್ರನ್ನ. ಅವರು ಉತ್ತರನೂ ಕೊಡಲ್ಲ, ಪತ್ರಿಕೆನೂ ಬರೆಯಲ್ಲ, ಪ್ರಶ್ನೆಗಳು ಪರೀಕ್ಷೆಗೆ ಹೋಗಲ್ಲ. ಸ್ವಾಭಿಮಾನ, ಅದು ಸ್ವಾಭಿಮಾನ. ಕೇರಳಕ್ಕೆ ಹೋಗಿ, ಕೇರಳದಲ್ಲಿ ಪ್ರತಿಯೊಬ್ಬ ಯಾರು ಕೂಲಿ ಮಾಡೋರು, ಪ್ರತಿ ದಿವಸ ಡೈಲಿ ವೇಜಸ್ ಅಂತ ಕರಿತೀವಲ್ಲ, ಅವನು ಕೂಡ ಬೆಳಿಗ್ಗೆ ಎದ್ದು ಅವನ ಮಾತೃಭಾಷೆಯ ಪೇಪರ್ನ ಪರ್ಚೇಸ್ ಮಾಡ್ತಾನೆ, ಓದ್ತಾನೆ. ಹೌದು, ನಮ್ಮಲ್ಲಿ ಎಷ್ಟು ಜನಕ್ಕೆ ಅದಿದೆ ನೋಡಿ. ಒಂದು ರವಿ ಅವರು ಹೇಳೋದು ತುಂಬ ಒಳ್ಳೆಯದು. ಈಗ ನೋಡಿ, ತಮಿಳುನಾಡಲ್ಲಿ ತಮಿಳು ಅಥವಾ ಆಂಧ್ರದಲ್ಲಿ ತೆಲುಗುದೇನೋ ಇಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡಿ ಅದು ದಕ್ಕಿಸ್ಕೊಳ್ತಾರೆ. ಹೌದು. ಮೂರನೇದು, ನಮ್ಮ ಈ ಜನಪ್ರತಿನಿಧಿಗಳು ಏನಿದ್ದಾರೆ, ಇಚ್ಛಾಶಕ್ತಿ ಜೊತೆಗೆ ನೋಡಿ ಯಾವ ರೀತಿ ಇದೆ, ಬ್ಯೂರೋಕ್ರಸಿ ಅನ್ನೋದು ಎಷ್ಟು ಸ್ಟ್ರಾಂಗ್ ಆಗಿದೆ. ಸೋಮಣ್ಣ ಅವರು ಹೇಳಿದ್ರು, ಅವರು ಅದನ್ನ ಪ್ರಧಾನಿನೇ ಮಧ್ಯಪ್ರವೇಶ ಮಾಡಬೇಕಾಗಿತ್ತು ಅನ್ನೋದು ಈಗ ಇದು ನಿಜಕ್ಕೂ ಬೇಸರ ಸಂಗತಿ. ಪ್ರಧಾನಿ ಅಂತ ಇದು ಮಧ್ಯಪ್ರವೇಶ ಮಾಡೋ ಅಗತ್ಯವೇ ಇಲ್ಲ. ಆಮೇಲೆ ಸ್ಥಳೀಯ ಭಾಷೆ ರಾಜ್ಯ ರೈಲ್ವೆ ಸಚಿವರು ಹೇಳೋದನ್ನ ಇವ್ರು ಕೇಳಲ್ಲ ಅಂದ್ರೆ ಇವ್ರು ಎಷ್ಟು ಧಾರ್ಷ್ಟ್ಯ ಮತ್ತೆ ದುರಹಂಕಾರ ಯೋಚನೆ ಮಾಡಿ. ಆಮೇಲೆ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಆಯಾ ಸ್ಥಳೀಯ ಭಾಷೆಗಳು ಕೊಟ್ಟಷ್ಟು ಸ್ಥಳೀಯ ಅಭ್ಯರ್ಥಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಪರೀಕ್ಷೆ ನಿಜವಾಗ್ಲೂ ಸ್ಥಳೀಯ ಅಭ್ಯರ್ಥಿಗಳಿಗೆ ಅವರ ಮಾತೃಭಾಷೆಯಲ್ಲಿ ಬರೆಯೋದು ಮುಖ್ಯ ಸರ್. ನೀವು ಏನೇ ಪ್ರಶ್ನೆ ಕೇಳಿದ್ರು ಅದನ್ನು ಅಭಿವ್ಯಕ್ತಿಸೋದು ತಮ್ಮ ಮಾತೃಭಾಷೆಯಲ್ಲಿ ಅಲ್ವಾ ಸರ್? ಇಲ್ಲಿ ಹೇಳ್ತೀನಿ, ಅಲ್ಲಿ ನೀವು ಹೇಳಿದ್ರಿ, ಅಲ್ಲಿ ಯಾರು ಬೇರೆ ಭಾಷೆಯಲ್ಲಿ ಮಾತಾಡೋದಿಲ್ಲ, ನೀವು ಹೋಗ್ತಿರ್ತಾರ ಅವ್ರ ಪಾಡಿಗೆ ಅವರು ಕೇಳಿ. ಆದ್ರೆ ನಮ್ಮಲ್ಲಿ ಇದು ಬದಲಾವಣೆ ಆಗ್ಬೇಕಾ? ಒಂದ್ ಕಡೆ ಕ್ವಶನ್ ಮಾರ್ಕ್. ಯಾಕೆ? ನೀವು ಯಾರೇ ಬಂದು ತೆಲುಗಲ್ಲಿ ಮಾತಾಡ್ಸಿದ್ರೆ ನಾವು ತೆಲುಗಲ್ಲಿ ಟ್ರೈ ಮಾಡ್ತೀವಿ ಅವ್ನು ಹೇಳಲಿಕ್ಕೆ. ಓಕೆ, ಈ ತಮಿಳಲ್ಲಿ ಟ್ರೈ ಮಾಡ್ತೀವಿ ಹೇಳಲಿಕ್ಕೆ, ಹಿಂದಿಲಿ ಹೇಳ್ತೀವಿ ಹೇಳಲಿಕ್ಕೆ. ಇಷ್ಟು ದಿವಸ ಆದ್ರೂ ನಮ್ಮ ಈ ಮೆಟ್ರೋಪಾಲಿಟನ್ ಸಿಟಿನೇ ಅಲ್ಲ, ಸಾಧ್ಯ ಆದಷ್ಟು ಅಲ್ಲೂ ಇರುತ್ತೆ. ಅಂದ್ರೆ ಕನ್ನಡಿಗರು, ನನ್ನ ವಾದ ಇಷ್ಟೇ, ಹೃದಯ ವೈಶಾಲ್ಯ ಇರೋರು ಅನ್ಕೊಂಡೆ ನಾವು ಈ ಮಟ್ಟಕ್ಕೆ ಹೋಗಿ ತಪ್ಪು. ಅದು ನಾನು ಹೇಳ್ತಾ ಇರೋದು ಹಂಗ್ ಮಾಡ್ಕೊಂಡು ನಮ್ ತಪ್ಪು ನಾವು ಮಾಡ್ಕೊಂತ ಇದ್ವಿ. ನಾನೇನ್ ಹೇಳ್ತಾ ಇದ್ವಿ. ಸೊ ಹಾಗೆ ಮೆಟ್ರೋಪಾಲ್ ಸಿಟಿ ಎಲ್ಲೂ ಇಲ್ವಾ ಇಡೀ ಇಂಡಿಯಾದಲ್ಲಿ? ಅವ್ರವ್ರ ಭಾಷೆನಲ್ಲಿ ಅವ್ರು ಮಾಡ್ತಾರಲ್ಲ, ನಮ್ದು ಯಾಕೆ ಹಿಂಗ ಆಗ್ತಾ ಇದೆ? ಓಕೆ, ಅದಕ್ಕೆ ಸಣ್ಣ ಉದಾಹರಣೆ ಕೊಟ್ಟು ನಾನು ಇದನ್ನು ಮುಂದುವರ್ಸಕ್ಕೆ, ಇದು ನಮ್ಮ ಇಲ್ಲಿಗೆ ನಿಲ್ಸಕ್ಕೆ ಹೇಳ್ತೀನಿ. ರವಿ, ಇವತ್ತು ಈ ಪರಿಸ್ಥಿತಿ ಬಾಂಬೆನಲ್ಲೂ ಇದೆ, ಮುಂಬೈನಲ್ಲೂ ಇದೇ ಪರಿಸ್ಥಿತಿ ಇದೆ, ಮರಾಠಿಗರದ್ದು ಇದೇ ಪ್ರಾಬ್ಲಮ್. ಯಾಕೆ ಅಂತಂದ್ರೆ ಮುಂಬೈನಲ್ಲಿ ಇಡೀ ಭಾರತದಾದ್ಯಂತ ಎಲ್ಲ ಜನರು ಅಲ್ಲಿ ಅದು. ನಿಮಗೆ ಅಲ್ಲಿ ತಮಿಳ್ನಾಡವರು ಒಂದೊಂದು ಏರಿಯಾನೇ ಇಟ್ಕೊಂಡಿದ್ದಾರೆ, ಕರ್ನಾಟಕದಿದೆ. ಇದು ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಇರೋದು. ಬಟ್ ಇದು ಎಲ್ಲೂ ನಮ್ಮ ಬೇರೆ ರಾಜ್ಯದ ಬೇರೆ ಬೇರೆ ಸ್ಥಳಗಳಿಗೆ ಇದು ಅನ್ವಯಿಸಲ್ಲ. ಸೊ ಹಾಗಾಗಿ ಇದನ್ನ ಅದಕ್ಕೆ ನಾವು ಹೇಳೋದು, ತ್ರಿಭಾಷಾ ಸೂತ್ರ ಸರಿಯಾಗಿ ಜಾರಿ ಮಾಡಿ. ಸ್ಥಳೀಯ ಭಾಷೆಗೆ ಆದ್ಯತೆ ಕೊಡ್ಲೇಬೇಕು. ಅದರಲ್ಲಿ ಯಾರ ಭಿನ್ನಾಭಿಪ್ರಾಯವೂ ಇಲ್ಲ, ಕೊಡ್ಲೇಬೇಕು. ನಂದು ನಿಮ್ದು ಪ್ರಕಾಶ್ ಎಲ್ಲರದೂ ಅಂದ್ರೆ ಇಡೀ ನಮ್ಮ ಕರ್ನಾಟಕದ್ದು ನೀವು ಹೇಳಿದಾಗೆ ತ್ರಿಭಾಷಾ ಸೂತ್ರವನ್ನ ಅಳವಡಿಸಲೇಬೇಕು ಸರಿಯಾದ ಇದರಲ್ಲಿ. ನಮಗೆ ಸ್ಥಳೀಯರಿಗೆ ಮಾತೃಭಾಷೆಯಲ್ಲಿ ಪರೀಕ್ಷೆ ಹೇಳಲಿಕ್ಕೆ ಕೊಟ್ಟೆ ಅಂದ್ರೆ ಕೊನೆ ಪಕ್ಷ ಕನ್ನಡಿಗರಾದ ನಾವಾದ್ರೂ ಸ್ವಲ್ಪ ಎಚ್ಚೆತ್ಕೊಂಡು ನಾವು ನಮ್ಮ ಸ್ವಾಭಿಮಾನನ ಬೆಳೆಸ್ಕೊಂಡು ಹೋಗೋಣ ಅಷ್ಟೇ. ನನ್ನ ಇಲ್ಲ, ಅದರಲ್ಲಿ ಎರಡು ಮಾತಿಲ್ಲ, ಅದನ್ನ ನಾನು ಒಪ್ಕೋತೀನಿ.
ಹೀಗೆ ಗೃಹಲಕ್ಷ್ಮಿ ಹಣ ಇವತ್ತಿಂದ ಏನೋ ಜಮಾ ಮಾಡ್ತಾರಂತೆ, ಅದೊಂದು ದೊಡ್ಡ ಇಶ್ಯೂ. ಅದ್ರ ಮಧ್ಯೆ ದಿನ ಹೇಳ್ತಾನೆ ಇರ್ತೀವಿ, ಅದು ಯಾವಾಗ ಜಮಾ ಮಾಡ್ತಾರೋ, ಅದು ಯಾರಿಗೆ ಅನುಕೂಲ ಆಗುತ್ತೋ ದೇವರಿಗೆ ಪ್ರೀತಿ. ಪ್ರಕಾಶ್ ಚಂದ್ರ ಅವರೇ, ಇದು ರಾಜ್ಯ ಕಾಂಗ್ರೆಸ್ ಬಿಕ್ಕಟ್ಟಿಗೆ ಖರ್ಗೆ ಅಸಮಾಧಾನ ಅವರು ವ್ಯಕ್ತಪಡಿಸಿದ್ದಾರೆ. ಮಾಮೂಲಿ ನಮ್ಮ ರಾಜ್ಯದಲ್ಲಿ ರಾಜಕೀಯ ದೊಂಬರಾಟದ ಮುಂದುವರಿತಾ ಇದೆ. ಆರಂಭನಾಯಕ ಪಕ್ಷವನ್ನು ಬೆಳೆದಿಲ್ಲ, ಸ್ಥಳೀಯ ನಾಯಕರಿಂದ ಗೊಂದಲ ಸೃಷ್ಟಿ, ಯಾರೊಂದಿಗೂ ಭಿನ್ನಾಭಿಪ್ರಾಯ ಇಲ್ಲ ಅಂತ DKಶಿ ಅವರು ಸರಿ ಸ್ವಲ್ಪ ಖರ್ಗೆ ಅವರು ಸ್ವಲ್ಪ ತುಂಬಾ ಖಡಕ್ ಆಗಿ ಹೇಳಿದ್ದಾರೆ ಅಂತ ಒಂದು ಮಾಹಿತಿ. ಯಾಕೆಂದ್ರೆ ಕಳೆದ ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ರಾಜ್ಯದಲ್ಲಿ ಬೇರೆ ವಿಷಯಕ್ಕಿಂತ CM DCM ಇವ್ರ ಮಧ್ಯೆ ನಡುವೆ ಇದು ಏನಿದೆ ಈ ವಿಷಯ ಪಟ್ಟದ ಬಗ್ಗೆ, CM ಕುರ್ಚಿ ಬಗ್ಗೆ ಇದೇ ಆಗೋಯ್ತು. ಆಮೇಲೆ ಅವ್ರು ಪರ ವಿರೋಧ ಬೆಂಬಲಿಗರು ಪದೇ ಪದೇ ದೆಹಲಿಗೆ ಹೋಗೋದು, ವರಿಷ್ಠರನ್ನ ಭೇಟಿ ಆಗೋದು, ಹೀಗಾಗಿ ಅದು ಬಹುಶಃ ಅಲ್ಲಿ ಏನು ಇನ್ನೂ ಮತ್ತು ವರಿಷ್ಠರಿಂದ ಸಾಕಷ್ಟು ಖಡಕ್ ನಿರ್ಧಾರ ಬಂದಿರಬೇಕು. ಇದು ಅದು ತಕ್ಕಾಗೆ ಈಗ ಹೇಳಿದ್ದಾರೆ ಅವರು. ಏನು ಅಂತಂದರೆ ಎಲ್ಲಕ್ಕೂ ಪದೇ ಪದೇ ಅಲ್ಲಿ ಬರೋದಲ್ಲ. ಎರಡನೇದು, ನೀವೇ ಸೃಷ್ಟಿ ಮಾಡ್ಕೊಂಡು ನಮ್ಗೆ ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ವರ್ಚಸ್ಸಿಗೆ ಕುಂದುಂಟಾಗ್ತಾ ಇದೆ. ಯಾಕಂದರೆ ಇದು ಎಲ್ಲ ಕಡೆ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಹೌದು ಹೌದು, ಕಾಂಗ್ರೆಸ್ಗೆ ನಿಜವಾಗಲೂ ಇದು ತಲೆನೋವೆ. ಯಾಕಂದರೆ ಅಲ್ಲಿ ತೆಲಂಗಾಣದಲ್ಲಿ ಆ ಥರದ ಆಗ್ತಾ ಇಲ್ಲ, ಇದಾಗಿದೆ, ನಾರ್ಮಲ್ ಆಗಿದೆ. ಈ ಕರ್ನಾಟಕದಲ್ಲಿ ಈಗ ತೊಂದರೆ ಆಗ್ತದೆ. ಈ ಥರದ್ದು ಏನೋ ಇದು ಇದ್ದೇ ಇರುತ್ತೆ. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ಜೀರಾಮ್ಜಿಗೆ ಅಂಕಿತ ಹಾಕಿದ ರಾಷ್ಟ್ರಪತಿ ಮನ್ರೇಗಾ ಸಂಬಂಧಪಟ್ಟ ಹಾಗೆ ಹೌದು ಇದಿತ್ತಲ್ಲ, ಅದು ಹೆಸರು ಬದಲಾವಣೆ ಆಗಿತ್ತಲ್ಲ, ಈಗ ಅದು ಅಧಿಕೃತವಾಗಿ ರಾಷ್ಟ್ರಪತಿ 125 ಕೆಲಸದ ದಿನಗಳು ವಿಸ್ತರಣೆ ಆಗಿದೆ. 100 ರೂಪಾಯಿ ಇತ್ತು, ಮೊದಲು 100 ರೂಪಾಯಿ ಇತ್ತು, 100 ರೂಪಾಯಿ ಸಾರಿ 100 ದಿನ ಇತ್ತು, ಈಗ 125 ದಿವಸ ಹೆಚ್ಚಳ ಮಾಡಿದ್ದಾರೆ. ಒಳ್ಳೇದಾಯ್ತು. ಇನ್ನೊಂದು, ಚುನಾವಣಾ ಟ್ರಸ್ಟ್ ಬಿಜೆಪಿಗೆ ಸಿಂಹಪಾಲು. ಈ ಟ್ರಸ್ಟಿಗೆ ದೇಣಿಗೆಗಳು ಬರುವಂಥದ್ದು ಅಲ್ವಾ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಂಹಪಾಲು ಬಿಜೆಪಿಗೆ 3,811 ಕೋಟಿ ರೂಪಾಯಿಗಳಲ್ಲಿ 3,142 ಕೋಟಿ ಕಮಲದ ಪಕ್ಷದ ಪಾಲು. ಅಂದ್ರೆ ಇದೇನಂತ ಅಂದ್ರೆ ನೀರಿದ್ದ ಕಡೆಗೆ ನೀರು ಹರಿಯುತ್ತೆ ಅಷ್ಟೇ. ಇದು ಒಂದೇ ಪದ ಇದಕ್ಕೆ, ತಗ್ಗು ಪ್ರದೇಶಕ್ಕೆ ನೀರು ಹರಿಯುತ್ತೆ ಅಂದ್ರೆ ಏನು ಗೊತ್ತಾ ಸರ್, ಅದು ಅಧಿಕಾರಸ್ಥರು ಅವ್ರು ಎಲ್ಲ ಕಡೆ ಬಂದೇ ಬರುತ್ತೆ. ಅದು ಬೇಡ ಅಂದ್ರೂ ಬರುತ್ತೆ, ಅಂದ್ರೂ ಬರುತ್ತೆ. ಅದು ಅದಕ್ಕೆ ನೀರಿದ್ದ ಕಡೆಗೆ ನೀರು ಸೇರ್ಕೊಳ್ಳುತ್ತೆ ಅಷ್ಟೇ. ಅದೊಂದು ಸಿಂಹಪಾಲು. ಏನಂದ್ರೆ ಪ್ರಭಾವ ಇದೆಯಲ್ಲ, ಆಡಳಿತ ಖಂಡಿತವಾಗಿ ಇದ್ದೇ ಇರ್ತದೆ. ಪ್ರಭಾವ. ಹೌದು. ಆಮೇಲೆ ಪ್ರತಿಪಕ್ಷ, ಇವರಿಂದ ಏನು ಉಪಯೋಗ ಇಲ್ಲ, ನಮಗೇನು ಅನುಕೂಲ ಇಲ್ಲ ತಕ್ಷಣಕ್ಕೆ. ಈಗ ಇವ್ರದೇ ಗೆದ್ದೆತ್ತಿನ ಬಾಲ ಹಿಡಿಯೋದು. ಹೀಗಾಗಿ ಅವ್ರು ಏನಾಗಿದೆ, ಈಗ ಕಾರ್ಪೊರೇಟ್ ಸಂಸ್ಥೆಗಳು ಬೇರೆ ಬೇರೆ ಇದೆಲ್ಲ ದೇಣಿಗೆಗಳೆಲ್ಲ ಹೆಚ್ಚು ಈ ಕಡೆ ಕೊಡ್ತಾರೆ. ನಂಬಿಕೆ ವ್ಯವಸ್ಥೆ ಅಂತ ಬೇರೆ ಪಕ್ಷಗಳಿಗೆ ಒಂದಿಷ್ಟು ಕೊಡ್ತಾರೆ. ನಿಜ 24ಕ್ಕೆ ಇಸ್ರೋದಿಂದ ಅಮೆರಿಕ ಬ್ಲೂಬರ್ಡ್ ಉಪಗ್ರಹ ಉಡಾವಣೆಯನ್ನು ಮಾಡ್ತಿದೆ ಇಸ್ರೋ. ಅದು ನಿಜವಾಗ್ಲೂ ಖುಷಿ ಸಂಗತಿ. ನಮ್ಮ ಇಸ್ರೋದವರು ಅಮೆರಿಕಾದ ನೋಡಿ, ಈವರೆಗೆ ಅಮೆರಿಕ ಎಲ್ಲ ರಾಷ್ಟ್ರಗಳದು ಈಗ ಅಮೆರಿಕದ್ದೇ ಈಗ ದೊಡ್ಡಣ್ಣನಿಗೆ ಇವರು ಅವರ ಇದನ್ನು ಉಡಾಯಿಸ್ತಾರೆ ಅಂತಂದ್ರೆ ಇವ್ರು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ. ನಿಜವಾಗ್ಲೂ ಇಸ್ರೋ ತುಂಬಾ ಒಳ್ಳೊಳ್ಳೆ ಕೆಲಸಗಳು ಮಾಡಿದೆ, ತುಂಬಾ ಅದು ಮುಂಚೂಣಿಯಲ್ಲಿ ಬರ್ತಾ ಇದೆ. ಗುರುವನ್ನು ಮೀರಿಸಿದ ಶಿಷ್ಯ. ಹೌದು ಹೌದು ಹೌದು, ಭಾರತದ ಸಾಧನೆ. ಖಂಡಿತ ಖಂಡಿತ ಖಂಡಿತ. ಈ ಭ್ರಷ್ಟಾಚಾರ ಅನ್ನೋದು ಶಿಕ್ಷಣನೂ ಬಿಟ್ಟಿಲ್ಲ ಅನ್ನೋದಕ್ಕೆ ಒಂದು ಆನೇಕಲ್ ಹತ್ರ ಅಲಯನ್ಸ್ ಕಾಲೇಜ್ ಇದೆ, ತುಂಬಾ ದೊಡ್ಡ ಮಟ್ಟದ ಪ್ರತಿಷ್ಠಿತ ಕಾಲೇಜು ಅಲಯನ್ಸ್. ಅಲ್ಲಿ ಇರತಕ್ಕಂತ ಸಿಬ್ಬಂದಿ ಈಗ ಅಲ್ಲೆಲ್ಲ ಹೇಳ್ತೀನಿ, ನನ್ನ ಪ್ರತಿಷ್ಠಿತ ಕಾಲೇಜುಗಳು ಅಂದ್ರೆ ಅಲ್ಲೆಲ್ಲ ದೊಡ್ಡ ಮಟ್ಟದ ವ್ಯಕ್ತಿಗಳ ಮಕ್ಕಳೇ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ತಾರೆ. ಅವ್ರ ಪಾಪ ಸಿಕ್ಕಾಪಟ್ಟೆ ಕೆಲಸ ಇರ್ತದೆ, ಕಾಲೇಜ್ಗೆ ಹೋಗದೆ ಇರುವಷ್ಟು ಕೆಲಸ ಇರ್ತದೆ ಅವ್ರಿಗೆ. ಅಂದ್ರೆ ಅವ್ರಿಗೇನು ಬೇರೆ ಬೇರೆ ಕೆಲಸ ಕಾರ್ಯಗಳು, ಕಾಲೇಜ್ಗೆ ಮಾತ್ರ ಹೋಗಲ್ಲ ಅವರು. ಅಂದ್ರೆ ಅಟೆಂಡೆನ್ಸ್ ಶಾರ್ಟೇಜ್ ಬರ್ತದಲ್ಲ, ಏನ್ ಮಾಡ್ತೀರಿ, ಎಕ್ಸಾಮ್ ಕೂರ್ಸಲ್ಲ. ಅದಕ್ಕೆ ಆ ಪುಣ್ಯಾತ್ಮ ಅಂತ ವಿದ್ಯಾರ್ಥಿಗಳು ಲಿಸ್ಟ್ ಮಾಡ್ಕೊಳ್ಳೋದು, ಅವ್ರ ಹತ್ರ ಲಕ್ಷ ದುಡ್ಡು ಇಸ್ಕೊಳ್ಳೋದು, ಅವ್ರಿಗೆ ಅಟೆಂಡೆನ್ಸ್ ತಿದ್ದದು. ಅಯ್ಯೋ ರಾಮ, ಅವ್ರು FIR ಹಾಕಿದ್ದಾರೆ ಈಗ ಅವ್ರ ಮೇಲೆ. ಅಂದ್ರೆ ಯೋಚನೆ ಮಾಡಿ ಯಾವ ಮಟ್ಟದ ಭ್ರಷ್ಟಾಚಾರಗಳು ಇಲ್ಲಿ ತಾಂಡವಾಡ್ತಾ ಇದಾವೆ. ನೀವೆಲ್ಲಾದ್ರೂ ಹುಡ್ಕೊಂಡು ಹೋಗಿರಿ ಒಂದ್ ಕಡೆಯಿಂದ, ಎಲ್ಲಿಲ್ಲ ಹೇಳ್ರಿ ನೋಡಿ. ಕಾಲೇಜಲ್ಲೂ ಕೂಡ ಕಾಲೇಜ್ ಬರ್ದೇ ಇದ್ರು ಅಟೆಂಡೆನ್ಸ್. ಇನ್ನು ಶಿಕ್ಷಣದ ಆ ಕ್ವಾಲಿಟಿ ಎಲ್ಲಿ ಹೋಯ್ತು, ಏನಾಯ್ತು, ಅವ್ರ ಮುಂದೆ ಬಂದು ಈ ಸಮಾಜಕ್ಕೆ ಏನ್ ಸೇವೆ ಮಾಡ್ತಾರೆ ಪ್ರಜೆಗಳು ಅಂತಾರೆ, ಭವಿಷ್ಯ ದೇಶನ ಹೆಂಗ್ ಕಟ್ಟಾರು. ಯಾವ ಇದರಲ್ಲಿ ನಾವು ಇವ್ರನ್ನ ನಂಬಲಿಕ್ಕೆ ಸಾಧ್ಯತೆಗಳಾಗತ್ತೆ. ಇಬ್ರು ಹಳೆ ವಿದ್ಯಾರ್ಥಿಗಳೊಬ್ಬ ಸೇರ್ಕೊಂಡಿದ್ದಾನೆ, ಜೊತೆಗೆ ಅವ್ನು ಲಿಸ್ಟ್ ಮಾಡ್ಕೊಡೋದು ಇವನಿಗೆ.
ಇವನು ಆ ಡಿಜಿಟಲ್ ಸಿಗ್ನೇಚರ್ನ ಯೂಸ್ ಮಾಡ್ಕೊಂಡು ಸಿಗ್ನೇಚರ್ ಹೊತ್ತೋದು ಅವ್ರ ಹತ್ರ ಲಕ್ಷ ಲಕ್ಷ ದುಡ್ಡಿಗೆ ಕಳ್ಸೋದು. ಏನು ಪಾಠ ಕಲ್ತಿದ್ದಾರೆ. ನೆಕ್ಸ್ಟ್ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಬಂದಾಗ ಈಗ ಏನು ಚರ್ಚೆ ಮಾಡ್ತಾರೆ ಅದೇ ಆಗ್ತಿರೋದು. ಅದೇ ಆಗುತ್ತೆ. ಶಿಕ್ಷಣ ಇಲಾಖೆ ನಿಯಂತ್ರಣ ಆಮೇಲೆ ನೋಡಿ ಇನ್ನೊಂದು ಸುದ್ದಿ ಬಂದಿದೆ, ಈ ಮರಳ ದಂಧೆ ಅವಾಗಿಂದಾನು ನಡೀತಾನೆ ಇದೆ, ಅವ್ಯಾಹತವಾಗಿ ನಡೀತಾನೇ ಇದೆ. ಸೊ ಈಗ ಮತ್ತೆ ಅದರದ್ದು ಶುರುವಾಗಿದೆ. 6818 ಮರಳು ದಂಧೆ ಕೇಸ್ಗಳು ಈಗ ಆಲ್ರೆಡಿ ರಿಜಿಸ್ಟರ್ ಆಗಿರುವಂಥದ್ದು. ಇದು ಅಕ್ರಮ ನಿಲ್ತಾನೇ ಇಲ್ಲ. 1434 ಪ್ರಕರಣಗಳಲ್ಲಿ FIR ಹಾಕಿದ್ದಾರೆ. ಇದ್ರ ಬಗ್ಗೆ ಅರಗ ಜ್ಞಾನೇಂದ್ರ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೇನಿದು ನಿಲ್ಲಲ್ವಾ, ಏನು ಕತೆ ಇದು? ಅದು ಮರಳು ಮಾಫಿಯಾ, ಮರಳು ಮಾಫಿಯಾ ವೆರಿ ಫೇಮಸ್ ನೋಡಿ. ಮರಳು ಮಾಫಿಯಾ ಎರಡನೇದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸಂಪೂರ್ಣ ನಿಯಂತ್ರಣ ಇಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ. ಇಲ್ಲೊಂದು ಏನಾಗಿದೆ ಅಂದರೆ ಹಿಂದೆ ಬರೀ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಷ್ಟೇ ಅಲ್ಲ, ಗ್ರಾಮ ಪಂಚಾಯತಿ ಕೂಡ ಗ್ರಾಮ ಪಂಚಾಯತಿ ತಹಸೀಲ್ದಾರರು ಈಗ ಎಲ್ಲ ನದಿ ಪಾತ್ರ ಪ್ರದೇಶಗಳಲ್ಲೇ ಜಾಸ್ತಿ ಇದು ಮರಳು ನಿಜ. ಈಗ ಏನಾಗುತ್ತೆ, ಸದ್ದಿಲ್ಲದೆ ಅವರು ಹಿಂದೆ ಇನ್ನೊಂದು ನಿಯಮ ತಂದಿದ್ರು, ಗ್ರಾಮ ಪಂಚಾಯತಿಗೆ ರಾಯಧನ ಸಲ್ಲಿಸಿ ರಾಯಲ್ಟಿ ಕೊಡಬೇಕು. ಈಗ ಅದ್ರಲ್ಲಿ ಎಲ್ಲವೂ ಕೂಡ ಉಲ್ಲಂಘನೆ ಆಗಿದೆ. ಅದೇನಾಗಿದೆ, ಈಗ ತುಂಬಾ ಕಡೆ ಮರಳನ್ನ ತೆಗೆದ ನಿಷೇಧ ಮಾಡಿದ್ದಾರೆ. ಮನೆ ಕಟ್ಟಲಿಕ್ಕೆ ಮರಳನ್ನ ನಿಷೇಧ ಮಾಡಿದ್ದಾರೆ. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನಿಮಗೆ ಯಾವುದು ಡಸ್ಟ್ ಅಂತದ್ದು ಸ್ಯಾಂಡ್ ಅಂತೇಳಿ ಅದನ್ನ ಈಗ ಯೂಸ್ ಮಾಡ್ಬೋದು ಅಂತೇಳಿ ಎಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಅದರಲ್ಲಿ ಆಗ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ, ತುಂಬಾ ಮತ್ತೆ ಎಲ್ಲೋ ಒಂದ್ ಕಡೆ ಮರಳು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಟ್ಟಡ ಬರುತ್ತೆ ಅನ್ನೋ ಒಂದು ಪರಿಕಲ್ಪನೆಯನ್ನು ಕೂಡ ಎಲ್ರಿಗಿದೆ, ಸಾಮಾನ್ಯ ಜನರಿಗೆ. ಅವ್ರೇನ್ ಮಾಡ್ತಾರೆ, ಎಷ್ಟೇ ಲಕ್ಷ ಆದ್ರೂ ಏನಾದ್ರು ತುಂಬಾ ಡಿಮ್ಯಾಂಡ್ ಇದೆ ಮರಳಿಗೆ, ಅವ್ರೇನ್ ಮಾಡ್ತಾರೆ ರಾತ್ರಿ ಹೊತ್ತು ಅದನ್ನ ಕದ್ದು ತೆಗೆದು ಮರಳ ಯಾಕೆ ಅದನ್ನ ನಿಷೇಧ ಮಾಡಿದ್ರು ಅಂತ ಅಂದ್ರೆ, ಈ ನದಿಗಳ ದಡದಲ್ಲಿ ಇವ್ರು ಮರಳ ತೆಗಿತಾ ಇದ್ರಲ್ವಾ, ಆ ದೊಡ್ಡ ದೊಡ್ಡ ಬ್ರಿಡ್ಜ್ಗಳ ಪಕ್ಕದಲ್ಲೂ ತೆಗಿಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದ್ರ ತುಂಬಾ ಅಪಾಯ ಅಂತೇಳಿ ಅದನ್ನ ಕ್ಯಾನ್ಸಲ್ ಮಾಡಿದ್ರು. ಅಲ್ಲ, ಇದೇನು ತೆಗೆದು ಬಿಡ್ತಾರೆ, ಆದರೆ ಪ್ರಕೃತಿಗೆ ಇದರಿಂದ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನ ನಾನು ಚಿಕ್ಕ ಹುಡುಗ ಇದ್ದಾಗ ಒಂದು ಲಾರಿ ಲೋಡ್ ಮರಳು ಒಂದು 3,000 ರೂಪಾಯಿ 3,500 ಇತ್ತು. ಈಗ ಲಕ್ಷಾಂತರ ರೂಪಾಯಿ ಆಗೋದು. ಖಂಡಿತ. ಅದರಿಂದ ಈ ಥರದ ದಂಧೆಗಳಿಗೆ ಜಾಸ್ತಿ ಆಗ್ತಾ ಇದೆ ಅಷ್ಟೇ. ನೋಡಿ, ಅದು ಎಲ್ಲಿ ಹಣ ಜಾಸ್ತಿ ಇರ್ತದೋ ಅಲ್ಲಿ ದಂಧೆ ಮತ್ತೆ ಅಕ್ರಮ ಮುಲ್ಲಾಜಿಲ್ದಂಗೆ ಇರುತ್ತೆ. ಅದ್ರ ಜೊತೆಗೆ ಕೃತಕ ಮರಳು ತಯಾರಿಸೋದು, ಮಣ್ಣಲ್ಲಿ ನೀರು ಬಿಟ್ಬಿಟ್ಟು ಸಾಯಿಲ್ ಫಿಲ್ಟರ್ ಮಾಡ್ತಾರೆ. ಫಿಲ್ಟರ್ ಮರಳು ಅಂದ್ರೆ ಮಣ್ಣನ್ನ ತಗೊಂಡು ಲಿಟ್ರಲಿ ಅದನ್ನ ನೀರು ಬಿಟ್ಕೊಂಡು ಫುಲ್ ಜರಡಿ ಆಡ್ತಾ ಇರ್ತಾರೆ. ಮರಳು ಅಂತ ಕೊಡ್ತಾರೆ. ಅದರಿಂದ ಮನೆ ಕಟ್ಟಿದಾಗ ತುಂಬಾ ಡೇಂಜರ್ ಕುಸಿದು ಬೀಳುವಂತ ಸೇತುವೆಗಳಿಗೆ ಬಳಸಿದ್ರೆ, ನೀವು ಹೇಳಿದಾಗೆ ಗ್ರಾಮ ಪಂಚಾಯಿತಿಯವರು ಇದ್ರ ಬಗ್ಗೆ ನಿಗಾ ಇಟ್ಕೋಬೇಕು. ಮತ್ತೆ ಭೂ ಕಂದಾಯ ಅವರು ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳಿರ್ತವೆ ಅವರು ಹೆಚ್ಚು ನಿಗಾ ವಹಿಸಿದ್ರೆ ಇದಕ್ಕೆ ಒಂದು ಕಡಿವಾಣ ಹಾಕ್ಬೋದು ಅಂತ ಹೇಳ್ತಾ, ಮುಂದುವರಿದ ಸುದ್ದಿಗಳಲ್ಲಿ ರೈಲು ಪ್ರಯಾಣ ದರ ಕೊಂಚ ಹೆಚ್ಚಳ ಮಾಡಿದ್ದಾರೆ. 500 ಕಿಲೋಮೀಟರ್ಗೆ 10 ರೂಪಾಯಿಯನ್ನು ಹೆಚ್ಚಳ ಮಾಡಿದ್ದಾರೆ. ಇದು ಡಿಸೆಂಬರ್ 26ರಿಂದ ಪರಿಷ್ಕೃತ ದರ ಜಾರಿ ಆಗ್ತಾ ಇದೆ. ಕೆಲವು ವರ್ಗಗಳ ಟಿಕೆಟ್ ಮಾತ್ರ ಸ್ವಲ್ಪ ತುಟ್ಟಿ ಆಗುತ್ತೆ. ಇದು ಖಂಡಿತವಾಗ್ಲೂ ನಾವು ಒಪ್ಕೋಬಹುದಾದಂಥದ್ದು. ಏನಂದರೆ ಇದು ಸಾರ್ವಜನಿಕ ಒಂದು ದೊಡ್ಡ ನೆಟ್ವರ್ಕ್. ಇದು ಇಡೀ ಏಷ್ಯಾದಲ್ಲೇ, ಆಮೇಲೆ ಪ್ರಪಂಚದಲ್ಲಿ ನಮ್ದು 2ನೇ ಸ್ಥಾನನೇ ಏನು ರೈಲ್ವೆ. ಇದು ಅಲ್ಲ, ರೈಲ್ವೆ ಎಷ್ಟು ದೊಡ್ಡದು ಅಂತ ಅಂದ್ರೆ ಬಡ್ಜೆಟ್ ಮಾಡೋ ಸಮಯದಲ್ಲಿ ಸಪರೇಟ್ ಬಡ್ಜೆಟ್ ಆಗುತ್ತೆ. ಹೌದು, ಇದು ಸಪರೇಟ್ ಬಡ್ಜೆಟ್ ಆಗುತ್ತೆ. ಆಮೇಲೆ ಇದು ತುಂಬಾ ದುಬಾರಿ ಏನು ಆಗಲ್ಲ ನನ್ನ ಪ್ರಕಾರ. ಜನಸಾಮಾನ್ಯರಿಗೆ ಖಂಡಿತ ದುಬಾರಿ ಏನು ಆಗಲ್ಲ ಸರ್. ತುಂಬಾ ಅಭಿವೃದ್ಧಿ ಆಗ್ತಾ ಇರುವಂತದ್ದು ಖಂಡಿತವಾಗಿಯೂ. ಈ ರೈಲು ನೆಟ್ವರ್ಕ್ ಏನಿದೆ ಖಂಡಿತವಾಗ್ಲೂ ಚೆನ್ನಾಗಿ ಅಭಿವೃದ್ಧಿ ಆಗ್ತಿದೆ. ನಾವು ಮುಂಚೆಗೂ ಈಗಲೂ ಕಂಪೇರ್ ಮಾಡ್ಕೊಂಡ್ರೆ ಅಜಗಜಾಂತರ ವ್ಯತ್ಯಾಸ. ಕ್ರಾಂತಿಕಾರಿಕ ಬದಲಾವಣೆ. ನಾವು ಮುಂಚೆ ಬೆಂಗಳೂರು ರೈಲ್ವೆ ನಿಲ್ದಾಣವನ್ನು ನೋಡಿದ್ರೆ ನಮಗೆ ನಿಜಕ್ಕೂ ವಾಂತಿ ಬರ್ತಿತ್ತು. ಎಲ್ಲ ಪಾಕಿಸ್ತಾನದಲ್ಲಿ ಇದೀವಿ ಅಂತ ಅನಿಸ್ತಾ ಇತ್ತು. ಅಲ್ಲಿ ರೈಲ್ವೆ ನಿಲ್ದಾಣಗಳು ಅದು ಇದು ಎಲ್ಲ ಇವತ್ತು ಹಾಗೆ ಪರಿಸ್ಥಿತಿ ಇದೆ. ಬಟ್ ಇದರಲ್ಲಿ ಬಹಳ ಬದಲಾವಣೆ ಆಗಿದೆ. ನಿಮ್ಮ ಅಭಿಪ್ರಾಯ ಏನು? ಈಗ ನಮ್ಮ ಭಾರತ ವಿಶೇಷ ಅಂದರೆ ವಿಶ್ವದಲ್ಲಿ ಅತಿ ದೊಡ್ಡ ಜಾಲ ಇರೋದು ರೈಲ್ವೆ ಜಾಲ ನಮ್ಮ ಭಾರತದಲ್ಲಿ. ಹೌದು. ಆಮೇಲೆ ಏನಾಗಿದೆ ವಿಶೇಷ ಅಂದರೆ ಯಾವುದೇ ಸರ್ಕಾರದಲ್ಲಿ ಹಂತವಾಗಿ ರೈಲ್ವೆ ಇಲಾಖೆ ಸುಧಾರಣೆ ಆಗ್ತಾ ಇದೆ. ಖಂಡಿತ, ಅದರಲ್ಲಿ ಎರಡು ಮಾತಿಲ್ಲ, ಸುಧಾರಣೆ ಆಗ್ತಾಯಿದೆ. ಈಗಂತೂ ರೈಲ್ವೆ ನಿಲ್ದಾಣಗಳಿರ್ಬೋದು, ರೈಲ್ವೆ ವ್ಯವಸ್ಥೆ, ಟಿಕೆಟ್ ಕೊಡೋದು, ಆಮೇಲೆ ಗ್ರಾಹಕರ ಮಾಹಿತಿ ಕೊಡೋದು ಆನ್ಲೈನಲ್ಲಿ. ಈಗ ನೀವು
ಯಾವುದೇ ರೈಲು ಯಾವುದೇ ಇಂಥ ಸಂದರ್ಭ ಬರುತ್ತೆ ನೀವು ಆಪಲ್ಲಿ ಸುಲಭವಾಗಿ ನೀವು ಪರೀಕ್ಷೆ ಮಾಡ್ಕೊಂಡು ನಿಮ್ಮ ಕೈಗೆ ಸಿಗುತ್ತೆ. ಖಂಡಿತವಾಗ್ಲು ಯಾವ ಕಾರಣಕ್ಕೂ ಅದೆಲ್ಲ ಮತ್ತೆ ತಡ ಆಗೋದೇ ಅಲ್ಲಿ ತೋರಿಸುತ್ತೆ ಎಷ್ಟು ತಡ ಇದೆಲ್ಲ. ಎರಡನೇದು ಅದು ನಿಧಾನವಾಗಿ ಓಡೋದನ್ನು ತುಂಬಾ ಕಡಿಮೆ ಆಗೋಗಿದೆ. ತುಂಬಾ ಫಾಸ್ಟ್ ಹೋಗ್ತಿದೆ ಈಗ ಇತ್ತೀಚೆಗೆ. ಮೊದಲೇ ನಿಧಾನ ಅಂದ್ರೆ ಇವಾಗ ರೈಲುಗಳು ತುಂಬಾ ಅಂದ್ರೆ ಅದು ತುಂಬಾ ತಡವಾಗಿ ಹೊರಡ್ತಾ ಇತ್ತು, ತಡವಾಗಿ ಬರ್ತಿತ್ತು. ಇಲ್ಲ, ಈಗ ಅದೆಲ್ಲ ಒಂದಷ್ಟು ಅವಾಯ್ಡ್ ಮಾಡಿದ್ದಾರೆ. ಯಾಕೆಂದ್ರೆ ಮೊದಲು ನೀವು ಹೇಳಿದಾಗೆ ದಿನಗಟ್ಲೆ ಕಾಯ್ದಿದ್ದು ನೆನಪಿದೆ ನನಗೆ. ಈಗೇನಿಲ್ಲ, ಮ್ಯಾಕ್ಸಿಮಮ್ ಒಂದು 10 ನಿಮಿಷ 15 ನಿಮಿಷ ಆಚೆ ಈಚೆ ಆಗಬಹುದು ಅಷ್ಟೇ ಬಿಡಿ. ಆಮೇಲೆ ಮೇಕಪ್ ಮಾಡ್ತಾರೆ ಖಂಡಿತವಾಗಿ. ಆಮೇಲೆ ನಿಮ್ಗೆ ಏನಾಗಿದೆ ಇವಾಗ, ಒಂದು ವ್ಯವಸ್ಥಿತವಾಗಿ ತುಂಬಾ ಚೆನ್ನಾಗಿದೆ ಒಂದು. ಎರಡನೇದು, ನಿಮಗೆ ನೆನಪಿರೋ ಹಾಗೆ ಮೈಸೂರು ಟು ಬೆಂಗಳೂರು ಕೆಲವು ಟ್ರೈನ್ಗಳು ಬರ್ತಾ ಇದ್ದಿದ್ದು. ಹೌದು. ಆಮೇಲೆ ಅವಾಗೆಲ್ಲ ಜನ ರೈಲಲ್ಲಿ ಓಡಾಡೋದೇ ಕಡಿಮೆ ಇರ್ತಾ ಇತ್ತು. ನಿಜ. ಯಾಕೆ ಅಂದ್ರೆ ರೈಲು ಮತ್ತೆ ಬಸ್ ಸ್ಟ್ಯಾಂಡ್ ತುಂಬಾ ದೂರ ಇದೆ ಅನ್ನೋ ಕಾರಣಕ್ಕೆ. ನೀವೆಲ್ಲೇ ಹೋಗಿ ಬನ್ನಿ, ಬೆಂಗಳೂರಲ್ಲಿ ಮಾತ್ರ ನಿಮ್ಗೆ ಎಲ್ಲಾ ಒಂದೇ ಕಡೆ ಲಭ್ಯತೆ ಇರತಕ್ಕಂಥದ್ದು. ಒಂದು BMTC ಇರ್ಬೋದು, ಮೆಟ್ರೋನಲ್ಲೇ ಆಯ್ತು, ಇದು ಒಂದು ತುಂಬಾ ಅನುಕೂಲವಾಗಿದ್ದು. ಮತ್ತೆ ಎರಡನೇದು ಏನಂತ ಅಂದ್ರೆ, ಈ ಅತಿ ಹೆಚ್ಚು ರೈಲುಗಳು ಓಡಾಡ್ತಾ ಇರೋದ್ರಿಂದ ಇವಾಗ ರೈಲ್ವೆ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿದೆ. ನಿಜ. ಯಾಕೆ ಅಂತಂದ್ರೆ, ಒಂದು ರಸ್ತೆ ಪ್ರಯಾಣ ದುಸ್ತರ. ಹೌದು. ಮತ್ತೆ ಹಿಂಸೆ. ಅದ್ರ ಹಂಗ್ ನೋಡೋದಾದ್ರೆ ಪ್ರಯಾಣ ವೆಚ್ಚ ಕೂಡ ಜಾಸ್ತಿ. ಅಯ್ಯೋ, ಟೈಮ್ ಅಂತೂ ನೀವು ಕೇಳಾಗೆ ಇಲ್ಲ. ಒಂದು ಟ್ರಾಫಿಕ್ ಜಾಮ್ ಆಯ್ತು ಅಂತಂದ್ರೆ ನೀವು ಬೆಂಗಳೂರು ಮೈಸೂರು ಕತೆ ಅಷ್ಟೇ ಅದು. ನಿಜ. ಮೂರನೇದು ಏನಂತ ಅಂದ್ರೆ, ಈಗ ಆಗಿರ್ತಕ್ಕಂಥ ಏನು 1 ಪೈಸಾ 2 ಪೈಸಾ ಅಂತ ಹೇಳ್ತಾರೆ. ಓಕೆ, ನೀವು ಹೇಳಿದಾಗ 5 ಕಿಲೋಮೀಟರ್ಗೆ 10 ರೂಪಾಯಿ ಜಾಸ್ತಿ ಆಗುತ್ತೆ ಒಂದು. ಆದರೆ ಇದು ಯಾವುದೇ ಪಾಸ್ಗಳು, ದಿನನಿತ್ಯದ ಪಾಸ್ ಆಗಿರ್ಬೋದು, ಮಂತ್ಲಿ ಪಾಸಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹಾಗಾಗಿ ರೈಲ್ವೆ ಇನ್ನೂ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಖಂಡಿತ ಮಾಡುತ್ತೆ. ಯಾಕಂದ್ರೆ ಈಗ ಬುಲೆಟ್ ಟ್ರೈನ್ ತರಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಅಂದಮೇಲೆ, ಸೊ ವಂದೇ ಭಾರತ್ ಅಂತೂ ಖಂಡಿತವಾಗಿ ಒಳ್ಳೆ ಕೆಲಸ ಮಾಡಿದೆ. ವಂದೇ ಭಾರತ್ ಬಗ್ಗೆ ಎಲ್ರಿಗೂ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ. ಆದ್ರೆ ಎಲ್ಲ ಒಂದ್ ಕಡೆ ಇನ್ನ ಒಂದಷ್ಟು ಲೋಕಲ್ ಟ್ರೈನ್ಸ್ ಬೇಕಾಗುತ್ತೆ. ಅದನ್ನ ಮೋಸ್ಟ್ಲಿ ಅದ್ರದ್ದೆಲ್ಲ ಅದೇನೋ ಒಂದಷ್ಟು ಮಾಡ್ತಾ ಇದಾರೆ, ಮಾಡಕ್ಕೆ ಎಲ್ಲ ಏರ್ಪಾಡುಗಳನ್ನ ಮಾಡ್ತಾ ಇದಾರೆ. ಅದು ಇನ್ನೂ ಜಾರಿಗೆ ಬಂದಿಲ್ಲ. ಅಂದ್ರೆ ಏನು ನಮ್ಮ ನಗರ ಸುತ್ತ ಹೊರವಲಯದಲ್ಲಿ ವರ್ತುಲ ರಸ್ತೆ ಇದೆ, ಅದಕ್ಕೆ ಕನೆಕ್ಟ್ ಮಾಡ್ಲಿಕ್ಕೆ ಒಂದು ರೈಲ್ವೆ ಪ್ಲಸ್ ಮೆಟ್ರೋನು ಕೂಡ ಅದೇ ತರ ತರಬೇಕು ಅಂತ ಒಂದೇನೋ ಒಂದಷ್ಟು ನೀಲನಕ್ಷೆಗಳು ಹಾಕೊಂಡಿದ್ದಾರೆ, ಮಾಡ್ತಾ ಇದಾರೆ. ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನು ಅಂತ ಅಂದ್ರೆ, ತುಮಕೂರು ಜನತೆಗೆ ಇದು ಬಹಳ ಖುಷಿಯಾದ ವಿಚಾರ. ಮೆಟ್ರೋ ಈಗ ತುಮಕೂರು ತನಕ ಆಗ್ತಾ ಇದೆ. ಸೊ ಇದು ಸುಮಾರು ಒಂದು 20,000 ಕೋಟಿ ಅಂದಾಜು ಈಗ ತುಮಕೂರಲ್ಲಿ ಮಾದಾವರ ತನಕ ಹೋಗ್ತಾ ಇದೆ. ಹೌದು. ಮಾದಾವರ ಇಂದ ಮತ್ತೆ ಒಂದು 55 ಕಿಲೋಮೀಟರ್ ಎಕ್ಸ್ಟೆಂಡ್ ಮಾಡಿಬಿಟ್ರೆ ಸರಿ ಹೋಗುತ್ತೆ ಅಂತೇಳಿ ಕಳೆದ ಬಜೆಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅದು ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ತಕ್ಕಂತೆ ಇವಾಗ ಅದರ ನೀಲಿ ನಕ್ಷೆ ತಯಾರು ಮಾಡ್ಲಿಕ್ಕೆ, ಅಂದ್ರೆ ವರದಿ ತಯಾರಿಸೋದಕ್ಕೆ ಹೈದರಾಬಾದ್ ಕಂಪನಿಗೆ ಟೆಂಡರ್ ಹಾಕೊಂಡಿದ್ರು ಅವರು. 1.26 ಕೋಟಿ ಬರೀ ವರದಿ ತಯಾರು ಮಾಡ್ಲಿಕ್ಕೆ ರಿಸರ್ಚ್ ಮಾಡಬೇಕಾಗತ್ತೆ. ಲೇನ್ ಎಲ್ಲ ಸಾಯಿಲ್ ಟೆಸ್ಟ್ ಮಾಡಬೇಕಾಗುತ್ತೆ. ಅಲ್ಲಿ ಎಷ್ಟು ಜಮೀನುಗಳು ನಾವು ಆಕ್ಯುಪೈ ಮಾಡ್ಕೋಬೇಕು, ಅದು ವರದಿ ಕೊಡ್ಬೇಕು. ಮತ್ತೆ ಅದೆಲ್ಲ ಎಷ್ಟು ಮರಗಳು ಕಡಿತೀವಿ ಅಲ್ಲಿ ಅದ್ರದ್ದು ಕೊಡ್ಲೇಬೇಕು. ಆಮೇಲೆ ಎಷ್ಟು ನಿಲ್ದಾಣಗಳನ್ನ ಮಾಡ್ತೀವಿ. ಈ ವರದಿ ಪ್ರಕಾರ ಮಾದಾವರದಿಂದ 25 ನಿಲ್ದಾಣ ಹೆಚ್ಚುವರಿ ಆಗುತ್ತೆ. ಸೊ ಇದು ಟೋಟಲಿ ಪ್ರಯಾಣ 2 ಗಂಟೆಗೆ ನೀವು ಮೆಜೆಸ್ಟಿಕ್ ಬಂದು ಇಳಿಬಹುದು. ಓಹೋ, ತುಮಕೂರಿಂದ ಮೆಜೆಸ್ಟಿಕ್ಗೆ ಇಲ್ಲಿ 2 ತಾಸು ಆಗುತ್ತೆ. 2-3 ತಾಂತ್ರಿಕ ತೊಡಕು ಇದೆ. ಏನು ಅಂತಂದ್ರೆ, ವಾಸ್ತವವಾಗಿ ಮೆಟ್ರೋ ಅಂತಂದ್ರೆ ನಗರ ವ್ಯಾಪ್ತಿಯ 50ರಿಂದ 60 ಕಿಲೋಮೀಟರ್ ಒಳಗಡೆ ಇರಬೇಕು. ಅದು ದಾಟ್ತು ಅಂದ್ರೆ ಅದು ಹೊರವರ್ತುಲ ಏನು ನಗರ ವಲಯ ಇದೆ, ರೈಲು ಬಂದ್ಬಿಡುತ್ತೆ. ಮೂರನೇದು, ಈಗ ನೀವು ನೋಡಿ, ಈಗಾಗಲೇ ತುಮಕೂರು ಮಾರ್ಗದಲ್ಲಿ ಒಳ್ಳೆ ರೈಲುಗಳ ಸಂಚಾರ ಇದೆ. ಈಗ ನೀವು ಮೆಟ್ರೋ ಅಂತ ತಂದರೆ ಇದು ನಿಮಗೆ ವೆಚ್ಚ ಜಾಸ್ತಿ ಆಗುತ್ತೆ. ಈಗ ನೀವು ಇಲ್ಲೇನು ಚಾರ್ಜ್ ಮಾಡಿದ್ದೀರಾ, ಈಗ 20 ಕಿಲೋಮೀಟರ್ 30 ಕಿಲೋಮೀಟರ್ 60 ರೂಪಾಯಿ ಆಗುತ್ತೆ. ಈಗ ನಿಮಗೆ ಆಮೇಲೆ ನಿಮಗೆ ಈಗಾಗಲೇ ಒಂದು 100 ಬಸ್ಗಳು 180 120 ಇರ್ಬೋದು. ಈಗ 200 ರೂಪಾಯಿ ಇಟ್ಟರೆ ಯಾಕೆ ಹೋಗ್ತಾರೆ? ವಿರೋಧ ಮಾಡಿದ್ದಾರೆ. ಆಮೇಲೆ ಅದನ್ನ ಅಷ್ಟು ಕಂಟಿನ್ಯೂಸ್ ಅಷ್ಟು ರನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ, ಬಹುಶಃ ಇಲ್ಲಿ ಇವ್ರೇನ್ ಹೇಳ್ತಾರೆ, ಅಲ್ಲಲ್ಲೇ ಇದನ್ನ ಏನು ಬಹುಶಃ ಕನೆಕ್ಟ್ ಅಲ್ಲಿಂದ ಇಲ್ಲಿಗೆ ಕನೆಕ್ಟಿಂಗ್ ಮಾಡ್ತಾರಾ ಅಂತ ಏನೋ ಗೊತ್ತಿಲ್ಲ. ಈ ಟ್ರ್ಯಾಕ್ಗಳ ಜೊತೆಗೆ ಆಮೇಲೆ ಇದು ಮೆಟ್ರೋ ನಿಮ್ಗೆ ಹಾಕ್ಲಿಕ್ಕೆ ತುಂಬಾ ಸ್ಥಳ ಏನು ಬೇಕಾಗಿಲ್ಲ.
ಹೌದು ಈಗಾಗಲೇ ಸ್ವಲ್ಪ ಅವರು ಅಕ್ಕಪಕ್ಕ ಜಾಗ ಬಿಟ್ಟಿರ್ತಾರಲ್ಲ ಅದರಲ್ಲೇ ಈಗ ಅವರು ಕನೆಕ್ಟಿವಿಟಿ ಕೊಡ್ಬೋದು. ಅದಂತೂ ತುಂಬಾ ಏನು ಕಷ್ಟ. ಆಮೇಲೆ ಇದಕ್ಕೆ ಇನ್ನೂ ಒಂದು ಖುಷಿ ವಿಚಾರ ಅಂದರೆ ಡಬಲ್ ಡಕ್ಕರ್ ಪ್ಲಾನ್ನ ಮಾಡಲಿಕ್ಕೆ ಮಾಡ್ತೀವಿ ಅಂತ, ಅದು ಇನ್ನೂ ಒಳ್ಳೆಯದೇ. ಯಾಕೆಂದರೆ ಏನು ಮೇಲೆ ಏನು ನಮ್ಮದು ಮೆಟ್ರೋ ಹೋದರೆ ಅದ್ರ ಕೆಳಗಡೆ ರಸ್ತೆ ಆ ಥರ ಆಗ ಇನ್ನೂ ಒಳ್ಳೆಯದು. ನೋಡಿ ಮುಂಬೈ ಗಮನಿಸಿ, ಮುಂಬೈನಲ್ಲಿ ಮೆಟ್ರೋನೂ ಇದೆ, ಸಬರ್ಬನ್ ನಗರ ರೈಲು ಕೂಡ ಇದೆ, ಸ್ಥಳೀಯ ರೈಲು. ನಾನು ಹೇಳಿದಾಗ ಚೆನ್ನೈನೂ ಲೋಕಲ್ ಟ್ರೈನ್ ಹೆಚ್ಚು ಮಾಡಲೇಬೇಕಾಗತ್ತೆ. ಈಗ ಮುಂಬೈ, ಚೆನ್ನೈ ಈ ಥರದ ಅಲ್ಲಿ ಲೋಕಲ್ ಟ್ರೈನ್ ಅಂದರೆ ಜನ ಓಡಾಡೋಕ್ಕೆ ಆಗಲ್ಲ. ಹೌದು, ಡೆಲ್ಲಿಲಂತೂ ಇಲ್ಲವೇ ಇಲ್ಲ. ಅಂದರೆ ಟ್ರೈನ್ ಮೇಲೆಲ್ಲ ಕುತ್ಕೊಂಡು ಹೋಗ್ತಿರ್ತಾರೆ, ಅಷ್ಟು ಲೋಕಲ್ ಟ್ರೈನ್ ಎವ್ರಿ 5 minutes ಹೋಗುತ್ತೆ ಅಲ್ಲಿ. ಹೌದು. ಈಗ ನೋಡಿ ಬೆಂಗಳೂರು, ಇದು ಬೆಂಗಳೂರಿಗೆ ಬೇಕಾಗುತ್ತೆ. ಈಗ ನೋಡಿ ಬೆಂಗಳೂರಿನ ಚಿಕ್ಕಬಳ್ಳಾಪುರ ಡೆಮು ರೈಲು ಸ್ಥಳೀಯ ರೈಲ್ ಇದೆ, ಹೋಗೋರಿಲ್ಲ ಅದರಲ್ಲಿ. ಈಗ ನೀವು ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ನೀವು ಮೆಟ್ರೋ ವಿಸ್ತರಣೆ ಮಾಡ್ತು ಅಂತಂದ್ರೆ ಮುಂದೆ ಅದನ್ನೇನು ಸಾಧ್ಯ ಆಗುತ್ತೆ? ಏನಿಲ್ಲ. ಅಲ್ಲ, ಸಾಧಕ ಬಾಧಕಗಳನ್ನ ಯೋಚನೆ ಮಾಡ್ತಾರೆ, ಬಹುಶಃ ಮಾತಾಡಿ ಒಂದು ಫೈನಲ್ ಬರ್ತಾರೆ ಅಷ್ಟೇ. ತುಂಬ ಸಂತೋಷ. ನಿನ್ನೆಯಿಂದ ಪೋಲಿಯೋ ಲಸಿಕೆಗಳನ್ನು ಹಾಕ್ತಾ ಇದ್ದಾರೆ, ಪೋಲಿಯೋ ಡ್ರಾಪ್ಸ್ ಅದನ್ನು ಹಾಕ್ತಾ ಇದ್ದಾರೆ. ಪೋಲಿಯೋ ಮುಕ್ತ ಭಾರತ ಸಹಕಾರಕ್ಕಾಗಿ ಎಲ್ಲರೂ ಸಹಕರಿಸಿ ಅಂತ ಹೇಳ್ತಿದ್ದಾರೆ. ಬಟ್ ಎಲ್ಲ ತಂದೆ ತಾಯಿರು ಪೋಲಿಯೋ ಲಸಿಕೆಗಳನ್ನು ಹಾಕಿಸ್ತಾ ಇದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ. ಸೊ 4ನೇ ತಾರೀಕು ತನಕ ಅದು ಎಕ್ಸ್ಟೆಂಡ್ ಆಗುತ್ತೆ. ನಿನ್ನೆ ಒಂದೇ ದಿವಸ 95% ಹೌದು ಅದು ಇದೆ. 10 ಲಕ್ಷದ ಮಕ್ಕಳಿಗೆ ಪೋಲಿಯೋ ರಾಜ್ಯದಲ್ಲಿ 10,77,134 ಮಕ್ಕಳಿಗೆ ನಿನ್ನೆ ಪೋಲಿಯೋ ಡ್ರಾಪ್ಸ್ ಅನ್ನ ಹಾಕಿದ್ದಾರೆ. ಸೊ ಇನ್ನ ಇವರ ಅಂಕಿಅಂಶಗಳ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ಇನ್ನು 66,796 ಮಕ್ಕಳಿಗೆ ಹಾಕ್ಬೇಕಾಗಿದೆ. ಅದನ್ನ ನಾವು ವಿತಿನ್ ಇದರಲ್ಲಿ ಅಲ್ಲ, ಇದು ನಗರ ಪ್ರದೇಶಕ್ಕೆ ಸಂಬಂಧಪಟ್ಟಂತದ್ದು ನಾನು ಮಾತಾಡ್ತಾ ಇರೋದು, ಬೆಂಗಳೂರು ನಗರಕ್ಕೆ ಮಾತ್ರ ನಾನು ಮಾತಾಡ್ತಾ ಇರೋದು. ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಒಂದಷ್ಟು ಕೆಲಸಗಳು ಇದ್ರ ಬಗ್ಗೆ ಮುಂಜಾಗ್ರತಾ ಕ್ರಮ ಆಗಬೇಕಾಗತ್ತೆ. ಯಾಕಂದರೆ ಅಯ್ಯೋ ಇವತ್ತು ನಾನು ಅಲ್ಲಿ ನಾಟಿ ಮಾಡೋಕೆ ಹೋಗ್ಬೇಕು, ಮಕ್ಕಳ ಎತ್ತಕ್ಕೆ ಹೋದವರು, ನಾನು ಕೂಲಿ ಮಾಡೋಕೆ ಹೋಗ್ಬೇಕು, ಮಕ್ಕಳ ಎತ್ತಕ್ಕೆ ಹೋಗ್ತಾರೆ. ಅಂದ್ರಪ್ಪ ಅವ್ರಿಗೆ ಆದಂಥ ಒಂದಷ್ಟು ಅಂದರೆ ಈಗ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಹಳ್ಳಿಗಳಿಗೂ ಕೂಡ ಹೋಗ್ತಿದ್ದಾರೆ ಪಾಪ ಆಶಾ ಕಾರ್ಯಕರ್ತೆಯರು, ಅವ್ರನ್ನ ಖಂಡಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಎಲ್ಲರೂ ನಾವು ನಾಗರಿಕರು ಕೂಡ ಅವ್ರಿಗೆ ಕೈ ಜೋಡಿಸಿದ್ರೆ ಇದು ತುಂಬಾ ಭಾರತ ಹೇಳಿದಾಗೆ ಗ್ರಾಮೀಣ ಮಟ್ಟದಲ್ಲೂ ಇದು ಹೆಚ್ಚಾಗಬೇಕು. ಹೇಗೆ ಅಂದರೆ ನಿನ್ನೆ ನಮ್ಮ ಸ್ನೇಹಿತರು ಫೋನ್ ಮಾಡಿದ್ರು, ಈ ಹೊಲ ಗದ್ದೆಗಳೇನು ಕೆಲಸ ಮಾಡ್ತಾರಲ್ಲ, ಮಕ್ಕಳು ತಗೊಂಡೋಗಿರ್ತಾರೆ, ಅಲ್ಲಿಗೆ ಹೋಗಿ ಹಾಕ್ತಾ ಇದಾರೆ. ಬಹಳ ಒಳ್ಳೆ ಆಶಾ ಕಾರ್ಯಕರ್ತರು ಈ ವಿಚಾರದಲ್ಲಿ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಿಜ, ಅದನ್ನ ನಾವು ಮುಕ್ತವಾಗಿ ಅಭಿನಂದಿಸಿ ನಾವು ಮುಂದಿನ ಇದನ್ನು. ಆಮೇಲೆ ಇನ್ನೊಂದು ಇದು ಬಂದಿದೆ ಇಲ್ಲಿ, ನಿನ್ನೆ ನಾನು ರವಿ ಕೂಡ ಓಡಾಡಿದ್ವಿ, ಹೆಬ್ಬಾಳ ಹೊಸ ಲೂಪ್ ಸಂಚಾರ ಮುಕ್ತ. ನಿನ್ನೆ ನಾವು ನೋಡಿದ್ರೆ ಯಲಹಂಕಗೆ ಹೋಗಿದ್ವಿ, ಅಲ್ಲಿ ಇದು ಪ್ರಾಯೋಗಿಕ ಮೇಲ್ಸೇತುವೆಯಲ್ಲಿ ಈಗ ವಾಹನಗಳ ಓಡಾಟ ಸರಾಗ, ನಿಜವಾಗ್ಲೂ ಖುಷಿ ಕೊಡುವಂತಹ ಸಂಗತಿ. ನಿನ್ನೆ ಟ್ರಾಫಿಕ್ ಜಾಮ್ ಇರ್ಲಿಲ್ಲ ಪ್ರಕಾಶ್ ಚಂದ್ರ, ಭಾನುವಾರ ಇತ್ತಲ್ಲ, ಹಾಗಾಗಿ ಭಾನುವಾರ ಇದ್ರೂ ಜಾಸ್ತಿ ಇರಲಿಲ್ಲ. ಕರೆಕ್ಟ್, ಭಾನುವಾರ ಆರಾಮಾಗಿತ್ತು, ನಾವು ಹೋಗ್ತಾನೂ ಆರಾಮಾಗಿ ಹೋದ್ವಿ, ಬರ್ತಾನೂ ಆರಾಮಾಗಿ ಬಂದ್ವಿ. ಯಾಕೆ ಅಂದರೆ ಅಲ್ಲೊಂದು ಲೂಪ್ ಸೇತುವೆ ಒಂದು ಮಾಡಿದ್ರು, ಅದಿನ್ನೂ ಬಿಟ್ಟಿರಲಿಲ್ಲ, ಅದು ಸಂಪೂರ್ಣವಾಗಿ ಕೆಲಸ ಮುಗ್ದಿರಲಿಲ್ಲ. ಇವಾಗ ಅದನ್ನ ನಿನ್ನೆ ಸಂಚಾರ ಮುಕ್ತವಾಗಿ ಅದನ್ನು ಬಿಟ್ಟಿದ್ದಾರೆ. ನಿಜವಾಗ್ಲೂ ಯಾವುದೇ ಟ್ರಾಫಿಕ್ ಒತ್ತಡ ಇಲ್ಲದೆ ನಾವು ಆರಾಮಾಗಿ ಬಂದ್ರೆ. ಇನ್ನೊಂದು ಇಲ್ಲಿ ಅದೊಂದು ಸಮಸ್ಯೆ ಆಗಿದೆ, ಎಲ್ಲೋ ಆಗಿದೆ. ಆಮೇಲೆ ಬನಶಂಕರಿ ನಿಲ್ದಾಣ ಇದೆ, ಅಲ್ಲೂ ಇದೆ. ಏನಂದ್ರೆ ಹೋಗುವಾಗ ಈಸಿ ಹೋಗ್ತೀವಿ, ಬರ್ಬೇಕಾದ್ರೆ ಏರ್ಪೋರ್ಟಿಂದ ಬರ್ತಾರೆ, ನೇರವಾಗಿ ಬರ್ತಾರೆ. ಬಹುಶಃ ಈಗ ಏನು ಮಾಡಿದ್ರೆ ಗೊತ್ತಿಲ್ಲ. ಆಮೇಲೆ ಯಲಹಂಕ ಕಡೆಯಿಂದ ಕೆಳಗಡೆ ಫ್ಲೈಓವರಿಂದ ಕೆಳಗೆ ಬರ್ತಾರಲ್ಲ, ಅವ್ರೇನಾಗುತ್ತೆ ಸುತ್ತಕೊಂಡು ಬರಬೇಕಾಗುತ್ತೆ, ಅದು ಸಮಸ್ಯೆ ಆಗಿದೆ. ಏನಂದ್ರೆ 2 ಇಂಟರ್ಲಿಂಕ್ ಇತ್ತು ಮೊದಲು, ಈಗ ಒಂದ್ ಕಡೆ ಬಂದ್ ಮಾಡಿದ್ದಾರೆ. ಈಗ ಬನಶಂಕರಿ ನೋಡಿ, ಬನಶಂಕರಿಯಿಂದ ಕನಕಪುರ ರಸ್ತೆ ಡೈರೆಕ್ಟ್ ಆಗಿ ಹೋಗ್ಬೋದಿತ್ತು, ಈಗ ಅವರು ಏನೋ ಒಂದೇ ರಸ್ತೆಗೆ 3 ರೂಟ್ ಮಿಕ್ಸ್ ಮಾಡಿದ್ದಾರೆ. ಇದೊಂದು ಸ್ವಲ್ಪ ಅದನ್ನ ಅವ್ರು ನೋಡ್ಬೇಕಾಗುತ್ತೆ, ವೈಜ್ಞಾನಿಕವಾಗಿ ಮಾಡಿಲ್ಲ ಅಂತ. ಈ ಪಾರ್ಕಿನ್ಸನ್ ಆರಂಭಿಕ ಪತ್ತೆಗೆ ಬಂತು ₹5 ಸಾಧನ, ಮೊದಲ ಜನಸ್ನೇಹಿ ಸಾಧನ. ಈ ಪತ್ರ ಸಂಶೋಧಿಸಿದ ಕನ್ನಡತಿ ಕೃತಿ ಭಾನುಪ್ರಕಾಶ್ ಮಾರ್ಗದರ್ಶನ. ಪಂಜಾಬ್ನ ಮೊಹಾಲಿಯಲ್ಲಿ ನ್ಯಾನೋ ಸೈನ್ಸ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಸಂಶೋಧನಾ ವಿದ್ಯಾರ್ಥಿನಿ. ಅಂದರೆ ಇವರು ಮೈಸೂರು ಮತ್ತು ಶಿವಮೊಗ್ಗನಲ್ಲಿ ಓದಿದಾರಂತೆ. ಉಡುಪಿ ಪೂರ್ಣ ಪ್ರಜ್ಞಾ ಕಾಲೇಜಿನಲ್ಲಿ BSc ಓದಿದ್ದಾರೆ. ಶಿವಮೊಗ್ಗದಲ್ಲಿ ಕುವೆಂಪು ವಿವಿಯಲ್ಲಿ MSc ಮಾಡಿದ್ರು. ಇವರು ಉನ್ನತ ಈಗ ಶಿಕ್ಷಣ ಇಲ್ಲಿ ಮೊಹಾಲಿಯಲ್ಲಿ ಪಡಿತಾ ಇದ್ದಾರೆ. ಅದರಲ್ಲಿ ಅದರ ಭಾಗವಾಗಿ ಅವರಿಗೆ ಮಾರುಪ್ರಕಾಶ್ ಮಾರ್ಗದರ್ಶನದಲ್ಲಿ ಅವರು ಇದನ್ನ ಸಂಶೋಧನೆ ಮಾಡಿದ್ದಾರೆ. ಪಾರ್ಕಿನ್ಸನ್ ಅತ್ಯಂತ ಕೆಟ್ಟ ರೋಗ, ಮಾರಕ ರೋಗ, ಕ್ಯಾನ್ಸರ್ ತರನೇ. ಅದು ಯಾವ ರೀತಿ ಬರುತ್ತೆ ಅಂದ್ರೆ ಕಂಪ್ಲೀಟ್ ರಕ್ತ ಎಲ್ಲ ಪೂರ್ತ ಇದು
ಎಳೆದು ಬಿಡುತ್ತೆ. ಆಮೇಲೆ ಅದು ಮರ್ತೋಗೋದು ಸಾಧ್ಯತೆ, ಪಾರ್ಕಿನ್ಸನ್ ಹೌದು, ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ. ಅವ್ರು ಏನ್ ಮಾತಾಡ್ತಿದ್ದಾರೆ ಏನು, ಬಿಕಾಸ್ ನಾವು ನೋಡಿದೀವಿ ಹತ್ತಿರದಿಂದ ಪಾರ್ಕಿನ್ಸನ್ ಕಾರಣ ಅಂದ್ರೆ ಅಳಮೈರು, ಅಳಮೈ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ. ಅದ್ರ ಪೂರಕವಾಗಿ ಈಗ ಪಾರ್ಕಿನ್ಸನ್. ಈಗೇನಂದ್ರೆ ಆರಂಭದಲ್ಲೇ ಇದನ್ನ ಪತ್ತೆ ಮಾಡಿದ್ರೆ ಅದು ಕಡಿಮೆ ರೇಟಲ್ಲಿ ಒಂದು ಸಾಧನ ಮಾಡಿ ₹5 ಸಾಧನ ನಿಜಕ್ಕೂ. ಈಗ ನಾವು ಈಗ ಶುಗರು ಮತ್ತೆ BP ಲೆವೆಲ್ ನಾವು ನಮ್ಮ ಇದರಲ್ಲೇ ಇದು ಏನು ಚೆಕ್ ಮಾಡ್ಕೋಬಹುದು, ಪರಿಶೀಲಿಸ್ಕೋಬಹುದು. ಆ ಥರ ವ್ಯವಸ್ಥೆ ಈಗ ಬಂದಿದೆ. ಈಗ ಎಷ್ಟೋ ಕಡೆ ಮೊಬೈಲಲ್ಲಿ ಕೂಡ ಪರೀಕ್ಷೆ ಮಾಡ್ಕೋಬಹುದು ಅಂತ. ಹೌದು ಹೌದು ಹೌದು, ತುಂಬಾ ಹತ್ರ ಆದಷ್ಟು ತುಂಬಾ ಒಳ್ಳೇದು. ಆಮೇಲೆ ಮುಂದಿನ ಸುದ್ದಿ ನೋಡೋದಾದ್ರೆ ದಯವಿಟ್ಟು ಹೇಳಿ. ಚಳಿ 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 ವಿಪರೀತ ಚಳಿ ಚಳಿ. ಹೌದು, ಉತ್ತರ ಕರ್ನಾಟಕದಲ್ಲಿ ವಿಪರೀತ ಚಳಿ, ಇನ್ನು 2 ದಿವಸ ಶೀತ ಅಲೆ ಇರ್ತದೆ, ಹುಷಾರಾಗಿರಿ ಅನ್ನೋದನ್ನ ಇವತ್ತು ಸುದ್ದಿ ಸಿಂಚನ ವಿಭಾಗದಲ್ಲಿ ಕೊಟ್ಟಿದ್ದಾರೆ. ಎಲ್ಲಿ ಬೀದರು, ಕಲಬುರಗಿ, ರಾಯಚೂರು, ವಿಜಯಪುರ ಹಾಗೂ ಯಾದಗಿರಿ ಜಿಲ್ಲೆಗಳಲ್ಲಿ ಇನ್ನೂ 2 ದಿವಸ ಶೀತ ಅಲೆ ಸಾಧ್ಯತೆ ಇದೆ ಅಂತೇಳಿ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಚಳಿಗೆ 100 ಕೋಳಿ ಸತ್ತೋಗ್ಬಿಟ್ಟಿದ್ದಾರೆ. ಅದೇ ಗೊತ್ತಾಯ್ತು. ಚಳಿ, ಬಯಲುಸೀಮೆ ಪ್ರದೇಶ ಚಳಿಗೆ ಅಂದ್ರೆ ಅವರು ಯಾರೋ ಯುವ ರೈತ ಅಶ್ವಿನ್ ಅನ್ನೋರು ನಾಟಿ ಕೋಳಿ ಸಾಕಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಅಂದ್ರೆ ಈ ಚಳಿ ಯಾವ ಮಟ್ಟದ ಒಂದು ಪ್ರಭಾವ ಬೀರ್ತಾ ಇದೆ, ಅದಕ್ಕೆ ವೈದ್ಯರು ಏನ್ ಹೇಳಿದ್ದಾರೆ, ದಯವಿಟ್ಟು ಬೆಳಿಗ್ಗೆ ಹೊತ್ತು ಇದನ್ನ ವಾಕಿಂಗ್ ಮಾಡೋದ ಸ್ಟಾಪ್ ಮಾಡಬೇಡಿ. ಯಾಕೆಂದ್ರೆ ಹೃದಯಕ್ಕೆ ಸಿಕ್ಕಾಪಟ್ಟೆ ಹಾನಿ ಆಗುತ್ತೆ, ಘಾತ ಆಗತಕ್ಕಂಥ ಈ ಚಳಿ. ಇದು ಚಳಿನಲ್ಲಿ ಹೃದಯ ಸ್ತಂಭನ ಅಂದ್ರೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಬಿಚ್ಚಿ ಬೆಚ್ಚ ಅಂದ್ರೆ ಅದರಲ್ಲೂ ಎಸ್ಪೆಷಲಿ ವಯಸ್ಸಾದವರು. ಹೌದು ಹೌದು. ಸೊ ನಮ್ಮ ಸಹೋದ್ಯೋಗಿ ಕೂಡ ಈಗ ಬರೋದೇ ಇಲ್ಲ, ಯಾಕಂದ್ರೆ ವಯಸ್ಸಾಗಿದೆ ಪಾಪ, ಅವರಿಗೆ ಬರಂಗಿಲ್ಲ. ಅವರು ಅಲ್ಲ, ಅವ್ರು ಒಳ್ಳೇದೇ ಅದು ನಿರ್ಧಾರ, ಅದು ಖಂಡಿತ ನಿರ್ಧಾರ ಒಳ್ಳೇದು. ಹಾಗಾಗಿ ಅವ್ರಿಗೆ ಸೇಫ್ ಆಗಿರ್ಬೇಕು ಅವರು. ಹಾಗಾಗಿ ಅದನ್ನ ಡಾಕ್ಟರ್ ಕೂಡ ಅದು ಸಜೆಸ್ಟ್ ಮಾಡಿ. ನೋಡಿ, ಇದ್ರ ಪೂರಕವಾಗಿ ಚಳಿಗಾಲದ ಶೀತ ಬಾಧೆಗೆ ಮನೆಯ ಸುತ್ತಮುತ್ತಲೇ ಇವೆ ಔಷಧ ಅಂತ ವಿಜಯವಾಣಿನಲ್ಲಿ ಬ್ಯೂಟಿಫುಲ್ ಸೂಪರ್ ಅದು. ಹೌದು, ಇದನ್ನೆಲ್ಲ ದಯವಿಟ್ಟು ಓದ್ಕೋಬೇಕು, ಓದಿ ಮನನ ಮಾಡ್ಕೊಳ್ಳಿ. ನೀವು ನಿಮ್ಮ ಮನೆ ಅಕ್ಕಪಕ್ಕ ಏನು ಔಷಧಗಳು ಸಿಗುತ್ತೆ ಅದನ್ನು ತೆಗೆದುಕೊಂಡು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಅಷ್ಟು ಮಾತ್ರ ಹೇಳ್ಬೋದು ಅಲ್ಲ ಪ್ರಕಾಶ್? ಹೇಳ್ಬೋದು. ಅದೇ ಹೇಳ್ತೀವಲ್ಲ ಸರ್, ಇತ್ಲಿ ಗಿಡ ಮದ್ದಲ್ಲ ಅಂತ ಫಸ್ಟೇ ಗಾದೆ ಹೇಳ್ಬಿಟ್ಟಿದ್ದಾರೆ. ನೀವು ಇಷ್ಟೆಲ್ಲ ನಿಮ್ ಪಕ್ಕನೇ ಇರ್ತದೆ, ನಾವ್ ಯಾವ್ದೋ ಮಾಡ್ಲಿಕ್ಕೆ ಹೋಗಲ್ಲ, ನೋಡ್ಲಿಕ್ಕೆ ಹೋಗಲ್ಲ. ಆಮೇಲೆ ಮಕ್ಕಳು, ವೃದ್ಧರು, ವಯಸ್ಸಾದವರು ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆ ವಹಿಸ್ಬೇಕು. ಸ್ವೆಟರ್ ಇರ್ಬೋದು, ಟೋಪಿ ಇರ್ಬೋದು, ಕಂಪ್ಲೀಟ್ ಉಣ್ಣೆ ಬಟ್ಟೆಗಳು ಇದೆಲ್ಲ ಬಳಸಿದಷ್ಟು ಇದು ಚಳಿ ಕೊರೆಯೋ ಚಳಿ ಇದನ್ನು ತಡಿಬೇಕು. ಇಲ್ಲಿ 28 ಇನ್ಸ್ಟಾಗ್ರಾಮ್ ಖಾತೆಗಳ ವಿರುದ್ಧ FIR ಆಗಿದೆ. ಅಶ್ಲೀಲ ವಿಡಿಯೋಗಳನ್ನೆಲ್ಲ ಕಳಿಸಿ ಇದೊಂದು ಇನ್ಸ್ಟಾಗ್ರಾಮು ತುಂಬಾ ನಿಧಾನಕ್ಕೆ ಎಚ್ಚೆತ್ಕೊಂಡಿದೆ. ಅಲ್ಲ, ಎಚ್ಚೆತ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಇವಾಗ ಎಚ್ಚೆತ್ಕೊಂಡಿದ್ದಾರೆ. ಖುಷಿ ವಿಚಾರ, ಒಳ್ಳೆ ಕೆಲಸ ಮಾಡಿದ್ದಾರೆ. 28 ಇನ್ಸ್ಟಾಗ್ರಾಮ್ ಖಾತೆಗಳ ವಿರುದ್ಧ FIR. ಯಾಕಂದ್ರೆ ನೋಡಿ, ಈಗ ಮಕ್ಕಳುಗಳು ಕೂಡ ಮೊಬೈಲ್ ಕೈಲಿ ಇಟ್ಕೊಂಡಿರ್ತಾರೆ. ಏನಪ್ಪ ಅದು ಯಾರು ಅದಕ್ಕೆ ಕಡಿವಾಣ ಹಾಕ್ತಾರೋ, ಅದು ಯಾರು ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ ಸರ್ ನೀವು? ಇಲ್ಲ, ಅದು ಏನಾಗುತ್ತಂದ್ರೆ, ಇದು ಈಗ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಮತ್ತೆ ಸೆಕ್ಸ್ ಇದೆಯಲ್ಲ, ಇದು ನಮ್ಮ ದೇಶದ ಕಾನೂನಿನ ವ್ಯಾಪ್ತಿಗೆ ಬರಲ್ಲ. ಅದು ಏನಾದ್ರು ಇಂಟರ್ನ್ಯಾಷನಲಿ ಇದು ಕಂಟ್ರೋಲ್ಡ್. ಆದರೂ ಇಲ್ಲಿನ ನಮ್ಮ ವ್ಯಾಪ್ತಿಯಲ್ಲಿ ಇಂಥ ಪ್ರಸಾರ ಆಗದೆ ತಡೆಯೋ ದೃಷ್ಟಿಯಿಂದ ಸ್ಟ್ರಿಕ್ಟ್ ಮಾಡಿ ಬೇರೆ ರಾಷ್ಟ್ರಗಳಲ್ಲಿ, ದೇಶಗಳೆಲ್ಲ ನೋಡಿದೀನಿ. ನಮ್ಗೆ ಅದು ಆ್ಯಪ್ ಸರಿ ಇಲ್ಲ ಅಂದ್ರೆ ಡೆಫಿನೆಟ್ ಆಗಿ ಆ್ಯಪ್ ಅನ್ನ ಬ್ಯಾನ್ ಮಾಡ್ತಾರೆ. ನಮ್ಮ ಕೇಂದ್ರ ಸರ್ಕಾರದ ಬಗ್ಗೆ ತುಂಬಾ ಸ್ಟ್ರಾಂಗ್ ಸ್ಟೆಪ್ ತಗೋಬೇಕಾಗುತ್ತೆ. ಐಟಿ ನೀತಿ ಕಳೆದ 2 ವರ್ಷದಿಂದ ಇದು ತುಂಬಾ ದೇಶಾದ್ಯಂತ ಸುದ್ದಿ ಆಯ್ತು ಬಹಳ. ಹೌದು, ಇವರು ಕೂಡ ಸ್ಟ್ರಿಕ್ಟ್ ಆಗಿ ಮಾಡಿದ್ದಾರೆ. ಇಷ್ಟಾದ್ರೂ ಅದೇ ಟಿಕ್ ಟಾಕ್ ನ ಬ್ಯಾನ್ ಮಾಡಿದ್ರು. ಮತ್ತೆ ನುಸುಳಿದೆ, ಅದು ಮತ್ತೆ ಬಂದಿದೆ. ಈಗ ನೀವು ವ್ಯವಸ್ಥೆಯಲ್ಲಿ ನಮ್ಗೆ ಕೈ ತಪ್ಪುತ್ತಾ ಇದೆ. ಆಗಿದ್ರೆ ಟ್ವಿಟರ್ ನ ಹೊಸ ರೂಪ ಎಕ್ಸ್ ನೋಡಿ. ಎಕ್ಸ್ ಅಲ್ಲಿ ನೀವು ಮಾಮೂಲಿಯಾಗಿ ನಿಮ್ಗೆ ಗೊತ್ತಾಗಲ್ಲ, ಅದು ಡೀಪ್ ಆಗಿ ಹೋಯ್ತು ಅಂದ್ರೆ ಅಶ್ಲೀಲ, ಎಂತೆಂತ ನೋಡಬಾರ್ದು ಅಶ್ಲೀಲ ದೃಶ್ಯಗಳು, ಫೋಟೋಗಳು ಇವತ್ತಿಗೂ ಅವ್ಯಾಹತವಾಗಿ ಕಾಣ್ತವೆ. ಹೌದು, ಏನೋ ಇದಕ್ಕೆಲ್ಲ ಯಾರು ಕಡಿವಾಣ ಹಾಕ್ಬೇಕು, ಹೇಗೆ ಹಾಕ್ಬೇಕು ಅನ್ನೋದು. ಐಟಿ ಏನು. ಆಮೇಲೆ ಶಿರ್ಸಿ, ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿನಲ್ಲಿ ಮಾರಿಕಾಂಬಾ ಜಾತ್ರೆ ಫೆಬ್ರವರಿ 24ರಿಂದ ಮಾರ್ಚ್ 4ನೇ ತಾರೀಕು ತನಕ ನಡೆಯುತ್ತೆ ಅಂತೇಳಿ ಅಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿ ಹೇಳಿದೆ. ಸೊ ಹಾಗಾಗಿ ಎಲ್ಲರೂ ಒಂದು ಒಳ್ಳೆ ಇದು ಪೂಜಾ ಪುರಸ್ಕಾರಕ್ಕೆ ಒಂದು ವೇದಿಕೆ ಸಿದ್ಧ ಇದೆ. ದಯವಿಟ್ಟು ನೀವೆಲ್ಲ ಅದಕ್ಕೆ ವ್ಯವಸ್ಥೆ ಮಾಡ್ಕೋಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಅರಣ್ಯ ಸರ್ವೆಗೆ ಹೊಸ ಗಡುವನ್ನು ಕೊಟ್ಟಿದ್ದಾರೆ. ಅರಣ್ಯ
ಅದೇ ಒತ್ತುವರಿ ಒತ್ತುವರಿ ಇದೆಲ್ಲ ಸಮಸ್ಯೆಗಳು ಇವತ್ತು ಸುದ್ದಿಗಳು ಬರ್ತಾ ಇತ್ತಲ್ಲ, ಮರುವಶ ಮಾಡ್ಕೊಳ್ಳೋ ದೃಷ್ಟಿಯಿಂದ ಅದಕ್ಕೆ ಅರಣ್ಯ ಸರ್ವೆಗೆ ಹೊಸ ಗಡುವನ್ನು ಕೊಟ್ಟಿದ್ದಾರೆ. 3 ತಿಂಗಳ ಕಾಲಮಿತಿಯನ್ನು ಕೊಟ್ಟಿದ್ದಾರೆ. ಅಷ್ಟರಲ್ಲಿ ಇವರು ವರದಿ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ 100 ವರ್ಷಗಳ ಹಳೆ ದಾಖಲೆಗಳನ್ನ ಪರಿಶೀಲಿಸಿ ಹೌದು 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 ನಂತರ ಏನಾದ್ರು ಅದಕ್ಕೆ ಇನ್ನೇನಾದ್ರು ಅನೆಕ್ಸ್ ಅಂತ ಇರುತ್ತಲ್ಲ, ಅಗ್ರಿಮೆಂಟ್ ಆಗಿದೆ, ಒಪ್ಪಂದ ಆಗಿದೆ ಅಂತ ಅದೆಲ್ಲ ಪರಿಶೀಲಿಸಿ ಅದರ ವ್ಯಾಲಿಡಿಟಿ ನೋಡಿಕೊಂಡು ಇಡೀ ನಮ್ಮ ಮನುಕುಲವೇ ತಲೆ ತಗ್ಗಿಸುವಂಥ ವಿಚಾರ ಈಗ 2 ದಿನಗಳಿಂದ ಓಡಾಡ್ತಾ ಇದೆ. ಬುದ್ಧಿಮಾಂದ್ಯ ಮಗುಗೆ ಆ ಶಿಕ್ಷಕ ಆ ರೀತಿ ಹೊಡೆದಿದ್ದಾನೆ. ಎಲ್ಲಿ ಬಾಗಲಕೋಟೆಯಲ್ಲಿ ದಿವ್ಯ ಜ್ಯೋತಿ NGOಗೆ ಆ ವ್ಯಕ್ತಿ ಅವನು ಎಲ್ಲೋ ತಲೆ ಕೆಟ್ಟಿದ್ಯೋ ಏನ್ ಕಥೆನೋ, ಅವನು ಬುದ್ಧಿಮಾಂದ್ಯನೇ ಇರ್ಬೇಕು ಅನ್ಸುತ್ತೆ ನನ್ನ ಪ್ರಕಾರ. ಏನ್ ಕಥೆನೋ ಯಾರಿಗೆ ಗೊತ್ತು. ಅಲ್ಲಿರ್ತಕ್ಕಂಥವ್ರು ಆ ಮಕ್ಕಳಿಗೆ ಖಾರದ ಪುಡಿ ಇರ್ತದಂತೆ. ಅಲ್ಲ ಏನದು ಎಷ್ಟು ಅಲ್ಲ ಇವ್ರಿಗೆ ನಿಜ ಹೇಳ್ತೀನಿ, ಈ ಹೊರಗಡೆ ಬಿಡ್ಲೇಬಾರ್ದು ಇವ್ರನ್ನ. ಇಲ್ಲಾಂದ್ರೆ ಸೇಮ್ ಅದೇ ಶಿಕ್ಷಣ ಕೊಡಬೇಕು ಇವ್ರು ಪೊಲೀಸ್ನವ್ರು. ಅವ್ರಿಗೆ ಬೆಲ್ಟಲ್ಲಿ ಹೊಡಿಯೋದು, ಪೈಪಲ್ಲಿ ಹೊಡಿಯೋದು. ಆ ಮಕ್ಕಳಿಗೆ ಮಾತೇ ಬರಲ್ಲ ಪಾಪ, ಕಿವಿ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ. ಅಲ್ಲ ಹಂಗಿದ್ಮೇಲೆ ಇವ್ರು ಏನಕ್ಕೆ ಶಾಲೆ ನಡೆಸ್ತೀನಿ ಅಂತ ಬರಬೇಕು. ಈಗ ಅದು ಒಂದು ಸೇವೆ, ಸರ್ವಿಸ್ ಅಂತ ಕರಿತೀವಿ ನಾವು ಅದನ್ನ. ಇವ್ರಿಗೆ ಆ ಮಾಡೋ ಯೋಗ್ಯತೆ ಇಲ್ಲ ಅಂದಮೇಲೆ ಯಾಕೆ ಇದು ನಾವು ಸೇವೆ ಮಾಡ್ತೀವಿ ಮಕ್ಳು ಕಳಿಸಿ? ಏನು ಪಾಪ ಎಷ್ಟು ಬೇಸರದ ಸಂಗತಿ ಇದು. ಶಿಕ್ಷಕರು ಅಂದ್ರೆ, ವೈದ್ಯರು ಅಂದ್ರೆ ದೇವರಿದ್ದಾಗ ಇವರು ಬುದ್ಧಿಮಾಂದರು ಇನ್ನೂ ನೋಡ್ಕೋಬೇಕು ಪಾಪ ಅವ್ರನ್ನ. ಹೌದು, ಅವ್ರಿಗೆ ಪ್ರೀತಿ ಬೇಕಿದೆ ಸರ್. ಆಮೇಲೆ ಇವ್ರು ಏನು ಅಂತಂದ್ರೆ ಇವರು ಯಾವ ತರ ಇವರು ಅಂದ್ರೆ ಇವರು ಖಾಸಗಿ NGO ನಡೆಸ್ತಾರೆ. ಸರ್ಕಾರದಿಂದ ಬೇಕಾದಷ್ಟು ಅನುದಾನ ಸಿಗುತ್ತೆ, ಎಲ್ಲ ರೀತಿ ಅನುದಾನ ತಗೋತಾರೆ, ಅದು ಸರಿಯಾಗಿ ಅನುಷ್ಠಾನ ಮಾಡಲ್ಲ, ಆಹಾರ ಕೊಡಲ್ಲ, ನೋಡ್ಕೊಳ್ಳಲ್ಲ, ಈ ಥರದ್ದೆಲ್ಲ. ಯಾವ ರೀತಿ ಅಂದರೆ ಒಳಗಡೆ ಭಯಭೀತ ವಾತಾವರಣ ಮಕ್ಕಳಲ್ಲಿ. ಮಕ್ಕಳು ತಾವು ಯಾಕಾದ್ರೂ ಈ ಅಂಗವೈಕಲ್ಯದ ಹುಟ್ಟುವ ಅನ್ನೋ ಪರಿಸ್ಥಿತಿ ತೀರಾ ಅಮಾನವೀಯ. ಸರ್, ನಾವು ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನೋಡೋದಾದರೆ, ಬಾಂಗ್ಲಾ ಹಿಂದೂ ವ್ಯಕ್ತಿ ಹತ್ಯೆ ಅಪರಾಧಿಗಳಿಗೆ ಶಿಕ್ಷೆಗೆ ಭಾರತ ಮತ್ತೆ ಭುಗಿಲೆದ್ದಿದೆ. ಅಲ್ಲಿ ಬಾಂಗ್ಲಾದಲ್ಲಿ ಹಿಂಸಾಚಾರ ಮತ್ತು ಹಿಂದೂಗಳ ಮೇಲಿನ ದ್ವೇಷ ಇದೆಲ್ಲ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಪಕ್ಕದ ನೆರೆ ದೇಶದ ಪಾಕಿಸ್ತಾನ ಅನ್ನೋದು ಆಗೋಗಿದೆ. ಇದರಲ್ಲಿ ISI ಕೈವಾಡ ಇದೆ ಅಂತ ಅದು ಪ್ರೂವ್ ಆಗ್ತಾ ಇದೆ. ಈ ರೀತಿಯ ಮತ್ತೆ ಹಿಂದೂಗಳ ದ್ವೇಷ ಅಲ್ಲೆಲ್ಲ ಭುಗಿಲೆದ್ದಿದೆ. ಇದ್ರ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಏನಾದ್ರು ಇದೆಯಾ? ಈಗ ಮೊನ್ನೇನು ಒಬ್ಬನ ಹೊಡೆದ್ರು, ಹೌದು, ಅದೇನ ಅವನ ತಂಗಿ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಏನು ಅಂತಂದರೆ, ನಾವು ಇಡೀ ಬಾಂಗ್ಲಾದಿಂದ ಇಡೀ ಎಲ್ಲ ಹಿಂದೂಗಳು ತೊಲಗುವವರೆಗೂ ನಾವು ವಿಶ್ರಮಿಸಲ್ಲ, ನಾವು ಹೋರಾಟ ಮುಂದುವರಿಸ್ತೀವಿ. 200 ವರ್ಷಗಳಿಂದ ನಮ್ಮ ಪ್ರಾಂತದಲ್ಲಿ ಈ ಥರ ಇರೋದು ಏನು ಪಾರುಪತ್ಯ ನಡೆದಿದೆ ಅಂತ. ಅಂದರೆ ಯಾವ ಮಟ್ಟಕ್ಕೆ ಅವರಲ್ಲಿ ಈ ಮತಾಂಧತೆ, ದ್ವೇಷ ಅನ್ನೋದು ಮೂಡ್ತಾ ಇದ್ದಾರೆ. ಸರಿ, ಅಲ್ಲ, ಬಾಂಗ್ಲಾದವ್ರದ್ದು ಇಲ್ಲಿ ತುಂಬಾ ಆರ್ಭಟ ಆಗಿದೆ. ಯಾಕಂದ್ರೆ ನೆರೆ ರಾಷ್ಟ್ರ ಪಕ್ಕ ಒಂದು ಗಲ್ಲಿ ಇದ್ದಂಗಿದೆ. ನಮ್ಮ ಅವರು ನುಸುಳುಕೋರರು ಜಾಸ್ತಿ ಆಗ್ತಾ ಇದ್ದಾರೆ ನೋಡಿ. ಈಗ ನಮ್ಮಲ್ಲೇ ತುಂಬಾ ರಾಜ್ಯಗಳಲ್ಲಿದ್ದಾರೆ ಅವರು. ಅವ್ರಿಗೆ ನಾವು ಎಂಥ ಪುಣ್ಯಾತ್ಮರು, ಏನು ನಾವೆಂತ ಇದು ಅಂತಂದ್ರೆ ಆ ಓಟ್ಗೋಸ್ಕರ ನಾವು ಅವ್ರು ಬರ್ತಿದ್ದಂಗೆ ಅವ್ರಿಗೆ ರಾಜಾತಿಥ್ಯ ಕೊಟ್ಟು, ಅವ್ರಿಗೆ ನಾವು ಆಧಾರ್ ಕಾರ್ಡ್ ಮಾಡಿಕೊಟ್ಟು, ವೋಟರ್ ಐಡಿ ಮಾಡಿಕೊಟ್ಟು ಇಟ್ಕೊಳ್ತಾ ಇದೀವಿ ನಾವು. ನೋಡಿ, ಇದರಲ್ಲಿ ಒಂದು ಎರಡು ಮೂರು ನಾನು ಇದು ಮಾಡ್ತೀನಿ, ಫುಲ್ ಅಪ್ಡೇಟ್ ಮಾಡ್ತೀನಿ. ಒಂದೇನು ಅಂತಂದ್ರೆ, ಈಗ ಆಲ್ರೆಡಿ ಬಾಂಗ್ಲಾದಲ್ಲಿ 11ಕ್ಕೂ ಹೆಚ್ಚು ಟೆರರ್ ಕ್ಯಾಂಪ್ ಇದೆ ಅಂತೆ. ಭಾರತ ಒಂದು ಕ್ಯಾಂಪನ್ನ ನಾಶ ಮಾಡಿದ್ದೆ ಅಜಿತ್ ದೋವಲ್ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಆಮೇಲೆ ಇನ್ನೊಂದು ವಿಶೇಷ, ಇಸ್ರೇಲು, ನೇಪಾಳ ಇಂಥ ಕಡೆ ಎಲ್ಲ, ಅಮೇರಿಕ ಇಂಥ ಕಡೆ ಎಲ್ಲ ಭಾರತ ಇದು ಬಾಂಗ್ಲಾ ಹಿಂದೂಗಳ ಪರವಾಗಿ ಪ್ರತಿಭಟನೆ ಆಗ್ತಾಯಿದೆ. ಆಮೇಲೆ ಬಾಂಗ್ಲಾದಲ್ಲೂ ಕೂಡ ಈಗ ಕೆರಳು ನಿಂತಿದ್ದಾರೆ. ಆಮೇಲೆ ನಮ್ಮ ದೇಶದ ಕೋಲ್ಕತ್ತಾ ಇರ್ಬೋದು, ದೆಹಲಿ ಇರ್ಬೋದು, ಎಲ್ಲ ಕಡೆ ಈಗ ಪ್ರತಿಭಟನೆ ಆಗ್ತಾಯಿದೆ. ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ನಾರ್ತ್ ಈಸ್ಟ್ ಅಂತ ಏನು ಹೇಳ್ತೀವಿ, ಅಲ್ಲಿ ಬಾಂಗ್ಲಾ ವಿರುದ್ಧ ಈಗ ನಿನ್ನೆಯಿಂದ ಪ್ರತಿಭಟನೆ ಆಗಿದೆ. ಸ್ವತಃ ಮುಖ್ಯಮಂತ್ರಿಗಳೇ ಬೀದಿಗಿಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ, ಎಲ್ಲರೂ ಪ್ರತಿಭಟನೆಗೆ, ನಮ್ದು 7 ರಾಷ್ಟ್ರ ಅಲ್ಲ, 7 ರಾಜ್ಯ ಅಲ್ಲ, ಒಂದೇ ಈಶಾನ್ಯ ಪ್ರಾಂತ್ಯ ನಮ್ದು. ನಾವು ಬಾಂಗ್ಲಾ ಇದರಿಂದ ಹಿಂದೂಗಳಲ್ಲಿ ತೊಂದರೆ ಕೊಡ್ತಾರೆ ನಾವು ಖಂಡಿಸ್ತೀವಿ. ಅದು ಬಾಂಗ್ಲಾದನ್ನ ಬ್ಯಾನ್ ಅಂತೇಳಿ ಬಹಳ ಆಗಬೇಕು. ಈಗ ಒಂದು 2 ದಿನದಿಂದ ಅಂತೂ ತುಂಬಾ ಜೋರಾಗಬೇಕು. ನಿಜವಾಗ್ಲು ಇದೊಂದು ಅಂತಾರಾಷ್ಟ್ರೀಯ ಸುದ್ದಿಯಲ್ಲಿ ಬಹಳ ಒಂಥರ ವಿಷಾದ. ಕೊನೆಗೆ ನಾವು ಹಂತಕ್ಕೆ ಬರೋದಾದ್ರೆ, ನೀವು ಏನೋ ಯಾಕೆಂದ್ರೆ ಒಂದೇ ತುಂಬಾ ಸಿಂಪಲ್ ಆಗಿ ಹೇಳ್ಬಿಡ್ತೇನೆ. ಯಾಕಂದ್ರೆ ಜಾಗೃತಿಗೆ ಸಂಬಂಧಪಟ್ಟಂತದ್ದು. ದೊಡ್ಡಬಳ್ಳಾಪುರದಲ್ಲಿ ಅನುಮಾನಾಸ್ಪದ ಕಂಡ ವಿದೇಶಿ ವ್ಯಕ್ತಿಗಳನ್ನು ಜನ ಕಾಕಿಗೊಪ್ಪಿಸಿದ್ದಾರೆ.
ಇದು ಎಲ್ಲರಲ್ಲಿ ಜಾಗೃತಿ ಮೂಡಬೇಕು ಅನ್ನೋ ಕಾರಣಕ್ಕೋಸ್ಕರ. ಯಾಕೆ ಅಂತಂದ್ರೆ ಯಾರೋ ಇಬ್ರು ಹುಡುಗರು ದೊಡ್ಡ ಬೆಳವಂಗ್ಲ ಹತ್ರ ಬೈಕ್ ಓಡಾಡ್ತಾ ಇದಾರಂತೆ. ಅವ್ರು ನೋಡಿದಾಗ ಅವರು ವಿದೇಶಿಯವರು ಅಂತ ಗೊತ್ತಾಗಿದೆ. ಸೊ ಇಮಿಡಿಯೇಟ್ ಆಗಿ ಅವ್ರನ್ನ ಹಿಡಿಯೋದಕ್ಕೆ ಅಂದ್ರೆ ಕೇಳಲಿಕ್ಕೆ ಹೋದ್ರೆ ಅವ್ರು ಬೈಕ್ ಬಿಟ್ಟು ಓಡ್ಲಿಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಅವಾಗ ಅವ್ರನ್ನ ಕರ್ಕೊಂಡೋಗಿ ಪೊಲೀಸ್ನವ್ರಿಗೆ ಹಿಡಿದು ಒಪ್ಪಿಸಿದ್ದಾರೆ. ಇದಾಗಬೇಕು, ಇದು ನಿಜ ಜನಜಾಗೃತಿ ಕೆಲಸ. ಸ್ಥಳೀಯ ಜನರು ಸ್ಥಳೀಯವಾಗಿ ಅದೇ ನಾನು ಪ್ರತಿ ಸಲ ನಾವು ನಿಮ್ಗೆ ಅದನ್ನೇ ಹೇಳೋದು, ನಮ್ಮಲ್ಲಿ ಅದು ಬರಬೇಕು, ಫಸ್ಟ್ ನಮ್ಮಲ್ಲಿ ಹುಟ್ಟಬೇಕು. ನಾನು, ನನ್ನದು, ನನ್ನ ದೇಶ, ನಂದು. ಕೊನೆಯ ಹಂತದಲ್ಲಿದ್ದೀವಿ, ನಮ್ಮ ಸಮಯ ಮೀರ್ತಾ ಇರೋದ್ರಿಂದ ಒಂದಷ್ಟು ಕ್ರೀಡಾ ಸುದ್ದಿ, ಸಿಹಿ ಸುದ್ದಿ ಕೂಡ, ಒಂದು ಕಹಿ ಸುದ್ದಿ ಕೂಡ. ಫೈನಲ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಅಂಡರ್-19 ಎಡವಿದ್ದಾರೆ ಭಾರತದವರು. ಹಾಗೆ ಮಹಿಳಾ T20ಯಲ್ಲಿ ಶ್ರೀಲಂಕಾ ವಿರುದ್ಧ ನಮ್ಮ ಫಸ್ಟ್ T20ಯನ್ನು ಮಹಿಳೆಯರು ಗೆದ್ದಿದ್ದಾರೆ. ಇದು ಇವತ್ತಿನ ಮುಖ್ಯ. ಯೂಶುವಲಿ ನಾವು ಪಾಕಿಸ್ತಾನದ ವಿರುದ್ಧ ಯಾವುದೇ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ನಾವು ಸೋಲಲ್ಲ. ಕೆಲವೊಮ್ಮೆ ಈ ತರ ಆಗುತ್ತೆ. ಕ್ರೀಡೆ ಅಂದ್ಮೇಲೆ ಅದು ಸೋಲು ಗೆಲುವು ಇದ್ದೇ ಇರ್ತದೆ. ಅದು ಸೋಲು ಗೆಲುವು ಇದ್ದೇ ಇರುತ್ತೆ. ಅದನ್ನ ನಾವು ಖಂಡಿತವಾಗಲೂ ಪ್ರತಿಯೊಬ್ರು ಗೆಲ್ಲೇಬೇಕು ಅಂತ ಬರ್ತಾರೆ. ತಗೋಬೇಕಲ್ವಾ? ಪ್ರತಿಯೊಬ್ರು ಗೆಲ್ಲೇಬೇಕು ಅಂತ ಬರ್ತಾರೆ. ಸೋಲರು ಯಾರು? ಇರ್ಲಿ ಬಿಡಿ. ನಮ್ಮ ಎಲ್ಲ ವಿಶೇಷ ಕಾರ್ಯಕ್ರಮಗಳನ್ನು ನೀವು ನೋಡಿ, ನಿಮ್ಮ ಸ್ನೇಹಿತರಿಗೂ ಹೇಳಿ, ಫೀಡ್ಬ್ಯಾಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ದಯವಿಟ್ಟು ತಿಳಿಸಿ. ಇವತ್ತಿಗೆ ನಮಸ್ಕಾರಗಳನ್ನು ಹೇಳುವಂಥ ಸಮಯ. ಶುಭ ದಿನ. ನಮಸ್ತೆ. ಸರಿ